ವಂದನೆಗಳಾಗಲಿ. ದೇವರ ಪರಿಶುದ್ಧವಾದಂತ ನಾಮಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ತಲೆಗಳನ್ನು ಭಾಗಿಸುವುದಾದರೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ವಾಕ್ಯದ ಸಂದೇಶವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸಮ್ಮುಖದಲ್ಲಿ ನಾವೆಲ್ಲರೂ ಸೇರಿ ಕರ್ತನೆ, ನಿಮ್ಮ ಅಮೂಲ್ಯವಾದಂತ ಮಾತುಗಳನ್ನು, ಶ್ರೇಷ್ಠವಾದ ಮಾತುಗಳನ್ನು ಧ್ಯಾನಿಸಲು ಕೇಳಲು ಕೃಪೆ ಮಾಡಿದ್ದೀರಾ ಸ್ವಾಮಿ. ನಿಮಗೆ ವಂದನೆ. ಈ ದಿನ ನಿಮ್ಮ ಮಾತುಗಳಿಂದ ನಮ್ಮನ್ನು ಬಲಪಡಿಸಿ, ನಿಮ್ಮ ಮಾತುಗಳ ಶ್ರೇಷ್ಠತೆಯನ್ನು ನಾವು ಅರಿತುಕೊಂಡು ಅದಕ್ಕೆ ವಿಧೇಯರಾಗಿ ನಾವೆಲ್ಲರೂ ಜೀವಿಸುವಂತೆ ಕೃಪೆ ಮಾಡಿ. ಇದುವರೆಗೂ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯ ಅಂತ ದೇವರೇ, ಆಮೇಲೆ. ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ದೇವರ ಮಹಾಪ್ರೀತಿ ಕೃಪೆಯಿಂದ ಕಳೆದ ಕಾಲವೆಲ್ಲ ದೇವರು ನಮ್ಮೊಂದಿಗೆ ಇದ್ದುಕೊಂಡು ನಡೆಸುತ್ತಾ ಆರೋಗ್ಯದಿಂದಲೂ ಬಲದಿಂದಲೂ ಜ್ಞಾನದಿಂದಲೂ ದೇವರು ನಮ್ಮೆಲ್ಲರನ್ನು ಇಟ್ಟು ಈ ದಿನ ಈ ರೀತಿಯಾಗಿ ಸೇರಲು ಕೃಪೆ ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ಅದೇ ರೀತಿಯಲ್ಲಿ ಕಳೆದ 3 ದಿನಗಳಿಂದ ಅದ್ಭುತವಾದಂತ ರೀತಿಯಲ್ಲಿ ಅನೇಕ ಸಂದೇಶಗಳ ಮೂಲಕವಾಗಿ, ಅನೇಕ ಆತ್ಮೀಯ ವಿಷಯಗಳ ಮೂಲಕವಾಗಿ ದೇವರು ನಮ್ಮೆಲ್ಲರನ್ನು ಬಲಪಡಿಸಿ 3 ದಿನಗಳ ಕಾಲ ನಡೆದಂತ ಕೂಟಗಳನ್ನು ಅದ್ಭುತವಾದಂತ ರೀತಿಯಲ್ಲಿ ನಡೆಸಿದಂತ ದೇವಾದಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಆ ಸಭೆಗಾಗಿ, ಆ ಮೀಟಿಂಗ್ಗೋಸ್ಕರ ಶ್ರಮೆ ಪಟ್ಟು ಕಷ್ಟಪಟ್ಟಿರುವಂತ ಪ್ರತಿಯೊಬ್ಬರಿಗೂ ಸಹ ಕರ್ತನಾದ ಯೇಸು ಕ್ರಿಸ್ತರವರ ನಾಮದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ಉಪಕಾರಗಳನ್ನ ಮಾಡಿ ಇದುವರೆಗೂ ನಮ್ಮನ್ನು ಉಳಿಸಿದ್ದಾರೆ, ನಿಲ್ಲಿಸಿದ್ದಾರೆ, ನಡೆಸಿದ್ದಾರೆ. ಆ ಉಪಕಾರಗಳು ನಾವು ನೆನೆಸಿಕೊಳ್ಳುವರಾಗಿರಬೇಕು. ಯಾವಾಗಾದ್ರೆ ನಾವು ದೇವರು ಮಾಡಿರುವಂತ ಉಪಕಾರಗಳನ್ನ ನೆನೆಸುವುದನ್ನ ಮರೆತು ಹೋಗ್ತೇವಲ್ವಾ, ಅವಾಗ ದೇವರಿಂದ ನಾವು ದೂರ ಆಗ್ತೇವೆ, ದೇವರು ನಮ್ಮಿಂದ ದೂರ ಆಗ್ತಾರೆ. ಇದು ಬಹಳ ಕಠಿಣವಾದಂಥದ್ದು, ಇದು ಬಹಳ ಕೆಟ್ಟ ಲಕ್ಷಣ ಎಂಬುದಾಗಿ ನಾವು ಹೇಳಬಹುದು. ದೇವರಿಂದ ನಾವು ದೂರ ಆಗ್ತೇವೆ, ದೇವರು ನಮ್ಮಿಂದ ದೂರ ಆಗುವಂತವರಾಗಿದ್ದಾರೆ. ಹಾಗಾಗಿ ಯಾವಾಗಲೂ ಕೂಡ ನಾವು ಅರ್ಥ ಮಾಡಿಕೊಂಡು ಗಂಭೀರವಾಗಿ ತಿಳಿದುಕೊಳ್ಳಬೇಕಾಗಿರುವಂತ ಕೆಲವು ಸಂಗತಿಗಳಲ್ಲಿ ಮುಖ್ಯವಾದಂತ ಸಂಗತಿ, ದೇವರನ್ನು ನಾವು ಯಾವತ್ತೂ ಮರೆಯಬಾರದು. ದೇವರು ಮಾಡಿದಂತ ಉಪಕಾರಗಳನ್ನು ನಾವು ಯಾವತ್ತಿಗೂ ಕೂಡ ಮರೆತು ಹೋಗುವವರಾಗಿರಬಾರದು. ಯಾಕಂತಂದ್ರೆ ಸತ್ಯವೇದದಲ್ಲಿರುವಂತ ಇಸ್ರಾಯೇಲ್ಯರು ದೇವರು ಮಾಡಿದಂತ ಉಪಕಾರಗಳು ಒಂದಲ್ಲ ಎರಡಲ್ಲ ಅನೇಕ ವಿಷಯಗಳನ್ನು ದೇವರು ಅವರ ಜೀವನದಲ್ಲಿ ಮಾಡಿದಾಗ್ಯೂ ಕೂಡ ಅವರು ದೇವರಿಂದ ದೂರ ಆಗುವಂತ ಪರಿಸ್ಥಿತಿಗಳಲ್ಲಿ ಮತ್ತೆ ಮತ್ತೆ ಬೀಳುವಂತದ್ದನ್ನ ನಾವು ನೋಡಬಹುದು. ಒಮ್ಮೆ ದೇವರಿಂದ ದೂರವಾದರೆ ಓಕೆ, ತಪ್ಪು ಮಾಡಿದ್ದಾರೆ, ತಪ್ಪನ್ನ ಸರಿ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಬಹುದು. ಇದು ಒಂದು ಬಾರಿ ಅಲ್ಲ, ಅವರ ಜೀವನ ಪೂರ್ತಿ ಕೂಡ ದೇವರಿಂದ ದೂರ ಆಗಲು ಪ್ರಯತ್ನಿಸ್ತಾರೆ ಹೊರತು ದೇವರಿಗೆ ಹತ್ತಿರ ಆಗುವ ಪ್ರಯತ್ನಗಳು ಬಹಳ ಕಡಿಮೆ. ತಪ್ಪು ಮಾಡುವಂಥದ್ದು, ದೇವರಿಗೆ ಕೋಪ ಬರುವಂಥದ್ದು, ದೇವರ ಶತ್ರುಗಳ ಕೈಗೆ ಒಪ್ಪಿಸುವಂಥದ್ದು, ಮತ್ತೆ ದೇವರ ಹತ್ರ ಬಂದು ಮೊರೆ ಇಡುವುದು, ದೇವರೇ ನಾವು ತಪ್ಪು ಮಾಡಿದ್ದೇವೆ, ನಮ್ಮನ್ನ ಕ್ಷಮಿಸಿ ಎಂಬುದಾಗಿ. ಅನಂತರ ಮತ್ತೆ ದೇವರು ಅವರ ಮೇಲೆ ಕನಿಕರ ದಯೆ ಹುಟ್ಟಿ ಮತ್ತೆ ದೇವರವರನ್ನ ಬಿಡಿಸುವಂತದ್ದನ್ನ ನಾವು ಕಾಣ್ತೇವೆ. ಆದ್ರೆ ಇದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾವು ಕಾಣುವಾಗ ಪ್ರಿಯರೇ, ಇಸ್ರಾಯೇಲ್ಯರು ದೇವರ ಪ್ರೀತಿಯನ್ನ ಅರಿತವರಾಗಿ ನಮ್ಗೆ ಅರ್ಥ ಆಗ್ತಿದ್ದಾರೆ ಅಂತಂದ್ರೆ ಖಂಡಿತ ಇಲ್ಲ. ನಾವು ಈ ನ್ಯಾಯಸ್ಥಾಪಕರ ಗ್ರಂಥದ ಪ್ರಾರಂಭದಲ್ಲಿ ನಾವು ನೋಡಿದ್ದೇವೆ, 2ನೇ ಅಧ್ಯಾಯ 10ನೇ ವಚನದಲ್ಲಿ
ಯೆಹೋವನನ್ನಾಗಲಿ ಆತನು ಇಸ್ರಾಯೇಲ್ಯರಿಗೋಸ್ಕರ ಮಾಡಿರುವಂತ ಅದ್ಭುತಗಳನ್ನಾಗಲಿ ಮಹತ್ ಕಾರ್ಯಗಳನ್ನಾಗಲಿ ಅರಿಯದೇ ಇರುವ ಬೇರೊಂದು ಸಂತಾನ ಹುಟ್ಟಿತು. ಅಂದ್ರೆ ಯೆಹೋವನನ್ನು ಅರಿಯದೇ ಇರುವಂತ ಸಂತಾನ ಹುಟ್ಟಿದೆ ಎನ್ನುವಂತ ಮಾತು ದೇವರೇ ಬರೆಸ್ತಿದ್ದಾರೆ ಅಂತಂದ್ರೆ ಇಸ್ರಾಯೇಲ್ಯರು ಎಂಥ ಕಠಿಣವಾದಂತ ಪರಿಸ್ಥಿತಿಗಳಲ್ಲಿ ಇಳಿದು ಬಿಟ್ಟಿದ್ದಾರೆ ಎನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಆ ಕ್ರಮದಲ್ಲಿ ಪ್ರಿಯರೇ, ಅನೇಕ ನ್ಯಾಯಸ್ಥಾಪಕರನ್ನು ನಾವು ನೋಡಿಕೊಂಡು ಬಂದಿದ್ದೇವೆ. ಅನೇಕ ನ್ಯಾಯಸ್ಥಾಪಕರ ಇತಿಹಾಸ ಚರಿತ್ರನ ನಾವು ಮಾತನಾಡಿಕೊಂಡು ಬಂದಿದ್ದೇವೆ. ಕಳೆದ ವಾರದಲ್ಲಿ ಇಬ್ಚಾನನನ್ನು ಕುರಿತು ನಾವು ಮಾತನಾಡಿದ್ದೇವೆ. ಇವಾಗ 2 ನ್ಯಾಯಸ್ಥಾಪಕರು ನಮ್ಮ ಮುಂದೆ ಇದ್ದಾರೆ. ಇಬ್ಚಾನನ ನಂತರ ಅಂದ್ರೆ ಯೊಪ್ತಹನು ಚರಿತ್ರೆ ಮುಗಿದ ತಕ್ಷಣವೇ ಇಬ್ಚಾನನ ನಂತರ ಏಲೋನನು ಬರ್ತಾನೆ. ಏಲೋನನ ನಂತರ ಅಬ್ದೋನನು ಬರ್ತಾನೆ. ಅಬ್ದೋನನು ಈ ದಿನ ಏಲೋನನು ಮತ್ತು ಅಬ್ದೋನನ ಜೀವನವನ್ನು ನಾವು ಮಾತನಾಡಿಕೊಳ್ಳೋರಾಗಿ ದಯಮಾಡಿ ಸತ್ಯವೇದವನ್ನ ನಾವು ತೆರೆಯುವುದಾದರೆ ನ್ಯಾಯಸ್ಥಾಪಕರ ಗ್ರಂಥ 12ನೇ ಅಧ್ಯಾಯ. ನ್ಯಾಯಸ್ಥಾಪಕರು 12ನೇ ಅಧ್ಯಾಯ 11ನೇ ವಚನ. 8ನೇ ವಚನದಿಂದ 10ನೇ ವಚನದವರೆಗೆ ಇರುವಂತದ್ದು ಇಬ್ಚಾನನ ಚರಿತ್ರೆ ನಾವು ನೋಡಿಕೊಂಡಿದ್ದೇವೆ. ಇಬ್ಚಾನನು ಏನ್ ಮಾಡಿದ್ದಾನೆ ಎನ್ನುವಂಥದ್ದು, ದೇವರ ಮಹಾ ಕೃಪೆಯಿಂದ ಇಬ್ಚಾನನಿಗೆ ದೇವರು 30 ಮಂದಿ ಹೆಣ್ಣು ಮಕ್ಕಳು 30 ಮಂದಿ ಗಂಡು ಮಕ್ಕಳನ್ನ ದೇವರು ಕೊಟ್ಟಿದ್ದಾಗ್ಯೂ ಇಬ್ಚಾನನು ಅವರೆಲ್ಲರನ್ನು ಕೂಡ ಏನ್ ಮಾಡಿದಾನೆ ಅಂತಂದ್ರೆ ಎಲ್ಲರೂ 60 ಮಂದಿ ಮಕ್ಕಳನ್ನು ಕೂಡ ಅನ್ಯರಿಗೆ ಕೊಟ್ಟಿದ್ದಾನೆ. ಇದು ಬಹಳ ತಪ್ಪು. ಸೊ ಕಳೆದ ವಾರ ನಾವು ಮಾತನಾಡಿಕೊಂಡಿದ್ದೇವೆ, ನಮ್ಮ ಜೀವನದಲ್ಲೂ ನಾವು ತೆಗೆದುಕೊಳ್ಳಬೇಕಾದಂತ ನಿರ್ಣಯಗಳಲ್ಲಿ ಈ ಮದುವೆ ಎನ್ನುವಂತ ನಿರ್ಣಯ ಬಹಳ ಪ್ರಾಮುಖ್ಯವಾದದ್ದು. ಹಾಗಾಗಿ ಇಬ್ಚಾನನು ತನಗಿರುವಂತ ಎಲ್ಲಾ ಮಕ್ಕಳನ್ನು ಅನ್ಯರಿಗೆ ಕೊಟ್ಟು ಮದುವೆ ಮಾಡುವಂತದ್ದು ತುಂಬಾ ಕಠಿಣವಾದಂತಹ ವಿಷಯ. ಇದಾದ ಮೇಲೆ ಅವನು ಇಸ್ರಾಯೇಲ್ಯರನ್ನು 7 ವರ್ಷ ಪಾಲಿಸಿ ಸತ್ತೋದನು. ಅವನನ್ನ ಸಮಾಧಿ ಮಾಡಿದ್ರು ಅಷ್ಟೇ. ಇದಾದ ನಂತರ ಬರುವಂತವನೇ ಏಲೋನನು. ನೋಡಿಕೊಳ್ಳೋಣ 11ನೇ ವಚನ. 11ನೇ ವಚನವನ್ನ ಓದಿಕೊಳ್ಳೋಣ. ಇವನ ತರುವಾಯ ಜಬುಲೂನ್ಯನಾದ ಏಲೋನನು ಇಸ್ರಾಯೇಲ್ಯರ ಪಾಲಕನಾಗಿ 10 ವರ್ಷಗಳವರೆಗೆ ಅವರನ್ನು ಪಾಲಿಸಿದ ನಂತರ ಮರಣ ಹೊಂದಿದನು. ಅವನ ಶವವನ್ನು ಜಬುಲೂನ್ ದೇಶದ ಅಯ್ಯಾಲೋನಿನಲ್ಲಿ ಸಮಾಧಿ ಮಾಡಿದರು. 11-12 ವಚನಗಳು ಕೇವಲ ಏಲೋನನನ್ನು ಕುರಿತು 2 ವಚನಗಳು ಬರೆಯಲ್ಪಟ್ಟಿವೆ. ಜಸ್ಟ್ ಟೂ ವರ್ಸಸ್. ಅಂದ್ರೆ ಏಲೋನನು ಏನು ಮಾಡಿಲ್ವ ದೇವರಿಗೋಸ್ಕರ? ಏನು ಮಾಡಿಲ್ಲ. ಎಷ್ಟು ವರ್ಷ ಪಾಲಕನಾಗಿದ್ದ? 10 ವರ್ಷ. 10 ವರ್ಷ ಪಾಲಕನಾಗಿದ್ದಾಗಿ ಕೂಡ ದೇವರಿಗೋಸ್ಕರ ಏನು ಮಾಡಿಲ್ವಾ? ಏನು ಮಾಡಿಲ್ಲ. 2 ವರ್ಷಗಳಲ್ಲಿ ಅವನ ಜೀವನ 10 ವರ್ಷದ ಜೀವನವನ್ನ ದೇವರು ಬರೆಸಿಬಿಡಿದ್ದಾರೆ. 10 ವರ್ಷದ ಜೀವನ. ಇವನ ತರುವಾಯ ಜಬುಲೂನ್ಯ ಅಂತಂದ್ರೆ ಯಾರು? ಇಸ್ರಾಯೇಲರ 12 ಗೋತ್ರಗಳಲ್ಲಿ ಒಂದು ಗೋತ್ರ ಜಬುಲೂನ್. ಜಬುಲೂನ್ ಗೋತ್ರಕ್ಕೆ ಸೇರಿದವನು ಏಲೋನನು ಇಸ್ರಾಯೇಲ್ಯರ ಪಾಲಕನಾಗಿ 10 ವರ್ಷಗಳವರೆಗೆ ಅವರನ್ನು ಪಾಲಿಸಿದ ನಂತರ ಮರಣ ಹೊಂದಿದನು. ಅವನ ಶವವನ್ನು ಜಬುಲೂನ್ ದೇಶದ ಅಯ್ಯಾಲೋನಿನಲ್ಲಿ ಸಮಾಧಿ ಮಾಡಿದರು. ಸೊ ಏಲೋನನು ಇಸ್ರಾಯೇಲ್ಯರನ್ನು ಪಾಲಿಸುವವನಾಗಿ 10 ವರ್ಷ ದೇವರ ಅವಕಾಶ ಕೊಡಿದಾಗಿ ಕೂಡ ಪ್ರಿಯರೇ, ಈ 10 ವರ್ಷದಲ್ಲಿ ಏಲೋನನು ಮಾಡಿರುವಂತದ್ದು ಏನೂ ಇಲ್ಲ. ಶೂನ್ಯ. ಹೇಳ್ಕೊಡೋದಕ್ಕೆ 10 ವರ್ಷ, ಹೇಳ್ಕೊಡೋದಕ್ಕೆ 10 ವರ್ಷ ನಾನು ಇಸ್ರಾಯೇಲ್ಯರಲ್ಲಿ ಪಾಲನೆ ಮಾಡಿದ್ದೇನೆ ಎಂಬುದಾಗಿ ಹೇಳ್ಕೊಳ್ಬಹುದು. ಬಟ್ ಈ 10 ವರ್ಷದಲ್ಲಿ ಏನಪ್ಪಾ ನೀನ್ ಮಾಡಿದ್ಯಾ ಅಂತಂದ್ರೆ ಏನೂ ಮಾಡಿಲ್ಲ. ನಾವು ಕೂಡ ಪ್ರಿಯರೇ, ದೇವರ ಸಮ್ಮುಖಕ್ಕೆ ಬಂದವರಾಗಿರುವಂತ ನಾವು, ದೇವರ ಸನ್ನಿಧಾನಕ್ಕೆ ಸೇರುತ್ತಿರುವಂತ ನಾವು ಪ್ರಿಯರೇ, ಅನೇಕ ಬಾರಿ ನಾವು ಹೇಳ್ಬೋದು,
ನಾನು ಚರ್ಚ್ಗೆ 10 ವರ್ಷದಿಂದ ಹೋಗ್ತಿದ್ದೇನೆ, 5 ವರ್ಷದಿಂದ ಹೋಗ್ತಿದ್ದೇನೆ, 2 ವರ್ಷದಿಂದ ಹೋಗ್ತಿದ್ದೇನೆ, 1 ವರ್ಷದಿಂದ ಹೋಗ್ತಿದ್ದೇನೆ. ವೆರಿ ಗುಡ್, ವೆರಿ ಗುಡ್. ಅಷ್ಟು ವರ್ಷಗಳಿಂದ ಸಭೆಗೆ ಹೋಗುವಂತದ್ದು ಒಳ್ಳೆ ವಿಚಾರವೇ, ಅಪ್ರಿಶಿಯೇಟೆಡ್. ದೆನ್ ಎರಡನೇ ಪ್ರಶ್ನೆ, ಇಷ್ಟು ವರ್ಷದಿಂದ ಸಭೆಗೆ ಹೋಗುತ್ತಿರುವಂತ ನೀವು ನಾವು ಸಭೆಗೋಸ್ಕರ, ದೇವರಿಗೋಸ್ಕರ, ದೇವರ ವಾಕ್ಯ ಪ್ರಕಟಿಸಲ್ಪಡುವುದಕ್ಕೋಸ್ಕರ ಏನ್ ಮಾಡಿದ್ದೇವೆ ಎನ್ನುವಂಥದ್ದನ್ನ ಒಮ್ಮೆ ನಾವು ಪರಿಶೀಲಿಸೋದಾದ್ರೆ ಪ್ರೇರೆ, ನಮ್ಮ ಹತ್ರ ಉತ್ತರಗಳು, ಸಮಾಧಾನಗಳಿದ್ದಾವ ಅಂತಂದ್ರೆ ಕಷ್ಟ, ಕಡಿಮೆ. ದೇವರು ನಮ್ಮನ್ನು ಆರಿಸಿಕೊಂಡಿರುವಂತದ್ದು ಸುಮ್ಮನೆ ಅಲ್ಲ ಪ್ರೇರೆ, ನಮ್ಮ ಮೇಲೆ ದೇವರ ಸಂಕಲ್ಪ ಉನ್ನತವಾಗಿದೆ. ಆ ಉನ್ನತವಾದಂತ ದೇವರ ಸಂಕಲ್ಪವನ್ನ ನಾವು ಈ ಲೋಕದಲ್ಲಿ ಅರಿತುಕೊಂಡು ದೇವರಿಗೆ ವಿಧೇಯರಾಗಿ ಜೀವಿಸಬೇಕಾಗಿರುವಂತದ್ದು ಬಹಳ ಪ್ರಾಮುಖ್ಯ. ಎಷ್ಟು ಕಾಲ ಈ ಲೋಕದಲ್ಲಿ ನಾವು ಬದುಕಿದ್ದೇವೆ ಎನ್ನುವಂಥದ್ದು ಇಟ್ಸ್ ನಾಟ್ ಅನ್ ಇಂಪಾರ್ಟೆಂಟ್ ಥಿಂಗ್. ಎಷ್ಟು ಕಾಲ ದೇವರಿಗೆ ವಿಧೇಯರಾಗಿ ಬದುಕಿದ್ದೇವೆ, ದೇವರ ಮಾತುಗಳಿಗೆ ವಿಧೇಯರಾಗಿ ಬದುಕಿದ್ದೇವೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂತ ವಿಷಯ. ಹಾಗಾಗಿ ಏಲೋನನು ದೇವರ ಮಹಾಕೃಪೆಯಿಂದ 10 ವರ್ಷಗಳ ಕಾಲ ಇಸ್ರಾಯೇಲ್ಯರಿಗೆ ನಾಯಕನಾಗಿ ಆ ಇದ್ದಾಗ್ಯೂ ಕೂಡ ಪ್ರೇರೆ ಯಾವುದೇ ರೀತಿಯಂತ ಪ್ರಯೋಜನ ಇಲ್ಲ. ದರ್ ಇಸ್ ನೋ ಯೂಸ್, ದರ್ ಇಸ್ ನೋ ಯೂಸ್. 10 ವರ್ಷಗಳಾಯ್ತು, 10 ವರ್ಷಗಳಾಯ್ತು, ಏನು ಮಾಡಿಲ್ಲ, ಬಂದ ಹೋದ. ನಾವು ಕೂಡ ಪ್ರೇರೆ ಜನರಿಗೆ ಎಲೆಕ್ಟ್ ಮಾಡ್ಬೇಕಾದ್ರೆ, ಐ ಮೀನ್ ಇದು ಎಲೆಕ್ಷನ್ಸ್ ಅಲ್ಲಿ ವೋಟ್ ಹಾಕ್ಬೇಕಾದ್ರೆ ಪ್ರೇರೆ ಯಾರಿಗೆ ವೋಟ್ ಹಾಕ್ತೇವೆ? ಭರವಸೆ, ಹಾಮಿ ಕೊಟ್ಟಿರ್ತಾರೆ. ಏನಂತ, ನಾವು ಪಾಲನೆಗೆ ಬಂದ್ರೆ, ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಅಂತದನ್ನ ಮಾಡ್ತೇವೆ, ಇಂಥದ್ದನ್ನ ಮಾಡ್ತೇವೆ, ನಾವು ನಿಮ್ಗೆ ಮನೆ ಕಟ್ಟಿಸ್ಕೊಡ್ತೇವೆ, ಹಿಂಗ್ ಮಾಡ್ತೇವೆ, ರೋಡ್ ಹಾಕ್ಸ್ಕೊಡ್ತೇವೆ, ಅದು ಇದು ಏನೇನೋ ಹೇಳ್ತಾರೆ. ಸರಿ ಆಯ್ತು, ಹೇಳಿದಾರಲ್ಲ ಅಂತೇಳಿ ಅವ್ರಿಗೆ ವೋಟ್ ಹಾಕಿದ್ರೆ, ಗೆಲ್ಸಿದ್ರೆ, ಗೆದ್ದಿದಂತ ವರ್ಷದಿಂದ 5 ವರ್ಷ ಕಾಲ್ ಮೇಲೆ ಕಾಲ್ ಹಾಕೊಂಡು ಯಾವ ಕಂಪ್ಲೇಂಟ್ ಕೊಟ್ರು ಕೇಳದಿರ ಅವನಿಗೆ ಅವ್ನ್ ಸೆಟ್ಲ್ ಮಾಡ್ಕೊಂಡು ಎದ್ದೋಗ್ಬಿಟ್ಟ ಅಂತ ಅಂದ್ಕೊಳ್ಳಿ. ವಾಟ್ಸ್ ದ ಯೂಸ್? ವೋಟ್ ಹಾಕಿದ್ ಯಾಕೆ? ನೀನ್ ಸೆಟ್ಲ್ ಆಗೋದಕ್ಕಾಗಲ್ಲ, ನೀನ್ ಸೆಟ್ಲ್ ಆಗೋದಕ್ಕಲ್ಲ, ಜನರಿಗೆ ಒಳ್ಳೇದ್ ಮಾಡೋದಕ್ಕೆ. ದೇವರ ಸಮ್ಮುಖಕ್ಕೆ ವಾಕ್ಯವನ್ನ ಕೇಳುತ್ತಿರುವಂತ ನಾವು ಯಾಕೆ ವಾಕ್ಯ ಕೇಳ್ತಿದ್ದೇವೆ ಅಂತಂದ್ರೆ ಪ್ರಿಯರೇ, ಕೇಳಿ ಸುಮ್ಮನೆ ಇರುವುದಕ್ಕಲ್ಲ ಪ್ರಿಯರೇ, ಕೇಳಿದಂತ ಮಾತುಗಳನ್ನ ಪ್ರಕಟಿಸುವುದಕ್ಕೋಸ್ಕರ. ಯಾರಿಗೆ? ತಿಳಿಯದವರಿಗೆ, ಅರಿಯದವರಿಗೆ, ದೇವರ ವಾಕ್ಯವು ತಿಳಿಯದವರಿಗೆ ನಾವು ದೇವರ ಮಾತುಗಳನ್ನ ತಿಳಿಯಪಡಿಸಬೇಕು. ಅದು ಆಗದೆ ಇರುವಂತ ದಿನ ನಮ್ಮನ್ನು ಕುರಿತು ಕೂಡ ಆ ಜೀವ ಗ್ರಂಥದಲ್ಲಿ ದೇವರು 2 ಲೈನ್ ಬರೀತಾರೆ. 2 ಲೈನ್, ಜಾಸ್ತಿ ಬರೆಯಲ್ಲ. ಯಾಕಂತಂದ್ರೆ ಬರೆಯೋದಕ್ಕೆ ನಾವು ಏನ್ ಮಾಡಿದ್ದೇವೆ? 60 ವರ್ಷಗಳ ಕಾಲ ವಿಲ್ಸನ್ ಬದುಕಿದ್ದ, ಸತ್ತೋದ, ಬಂದ, ಅಷ್ಟೇ. ವಿಲ್ಸನ್ ಎನ್ನುವಂತವನ್ 60 ವರ್ಷಗಳ ಕಾಲ ಆಯುಷ್ಕಾಲವನ್ನ ಕೊಟ್ಟೆ, 60 ವರ್ಷಗಳು 70 ವರ್ಷ ಬದುಕಿದಾನೆ, ಸತ್ತೋಗಿದಾನೆ, ಬಂದಿದ್ದಾನೆ, ಇಷ್ಟೇ. 2 ಲೈನ್ ಮುಗಿದೋಯ್ತು ಈ ವಿಲ್ಸನ್ ಚರಿತ್ರೆ. ಏನಿಲ್ವಾ? ಏನೂ ಇಲ್ಲ. ನಿಮ್ಮ ನಮ್ಮ ಚರಿತ್ರೆಗಳು ಆ ರೀತಿ ಇರಬಾರದು. ದೇವರಿಗೋಸ್ಕರ ನಾವು ಇಂಥದ್ದನ್ನ ಮಾಡಿದ್ದೇವೆ, ಅಂತದ್ದನ್ನ ಮಾಡಿದ್ದೆ ಎಂಬುದಾಗಿ ಧೈರ್ಯದಿಂದ, ಗರ್ವದಿಂದ ಹೇಳಿಕೊಳ್ಳುವಂತ ಸ್ಥಿತಿಗತಿಗಳಲ್ಲಿ ನಾವಿರಬೇಕು. ಹೋಗ್ಲಿ, ಏಲೋನನ್ನು ದೇವರಿಗೋಸ್ಕರ ಬದುಕಿಲ್ಲ. ಏಲೋನನ ನಂತರ ಬಂದವನಾದ್ರೂ ದೇವರಿಗೋಸ್ಕರ ಬದುಕ್ತಾನೆ. ಏಲೋನನ ನಂತರ ಬರುವಂತವನಾದರೂ ದೇವರ ಜನರನ್ನು ದೇವರ ಕಡೆಗೆ ನಡೆಸುವುದಕ್ಕೆ ಪ್ರಯಾಸ ಪಡ್ತಾನೆ ಎಂಬುದಾಗಿ ದೇವರು ಆಸೆಯಿಂದ ಕಾಯುತ್ತಿರುವಾಗ, ಏಲೋನನ ಚರಿತ್ರೆ 2 ವಚನಗಳಲ್ಲಿ ಮುಗಿದೋಗಿದೆ. ದರ್ ಇಸ್ ನಥಿಂಗ್ ಮೋರ್ ಟು ಸೇ ಅಬೌಟ್ ಏಲೋನ್. ಆದ್ರೆ ಏಲೋನನ ನಂತರವೂ ಕೂಡ ಒಂದು ನ್ಯಾಯಸ್ಥಾಪಕನಿದ್ದಾನೆ ಪ್ರೇರೆ, ಆತನನ್ನು ಕೂಡ ನಾವು ನೋಡಿಕೊಳ್ಳೋಣ. 13ನೇ ವಚನ. 13ನೇ ವಚನ. ಇವನ ತರುವಾಯ ಪಿತೋರಾಮಿನವನು, ಹಿಲ್ಲೇನನ ಮಗನೂ ಆದ ಅಬ್ದೋನನು ಇಸ್ರಾಯೇಲ್ಯರ ಪಾಲಕನಾದನು. ಅಬ್ದೋನನು ಇಸ್ರಾಯೇಲ್ಯರ ಪಾಲಕನಾದನು. ಇವನಿಗೆ 40 ಮಂದಿ ಮಕ್ಕಳು, 30 ಮಂದಿ ಮೊಮ್ಮಕ್ಕಳು ಇದ್ದರು. 40 ಮಂದಿ ಮಕ್ಕಳು, 30 ಮಂದಿ ಮೊಮ್ಮಕ್ಕಳು. 40, 30, 70. ಓಕೆ, ಮೊಮ್ಮಕ್ಕಳು ಇದ್ದರು. ಇವರೆಲ್ಲರಿಗೆ ಸವಾರಿ ಮಾಡುವುದಕ್ಕೋಸ್ಕರ 70 ಕತ್ತೆಗಳಿದ್ದವು. ವೆರಿ ಗುಡ್. ಅಂದ್ರೆ ಒಬ್ಬೊಬ್ರಿಗೊಂದೊಂದು ಗಾಡಿ ಇಸ್ಕೊಟ್ಟಿದ್ದಾನೆ. ನಮ್ ಭಾಷೆ ಹೇಳ್ಬೇಕು ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಬೈಕ್. ಸವಾರಿ ಮಾಡುವುದಕ್ಕೆ 70 ಕತ್ತೆಗಳು ಇದ್ದವು. ಪಿರಾತೋನಿನವನು, ಹಿಲ್ಲೇನನ ಮಗನೂ ಆದ ಅಬ್ದೋನನು ಇಸ್ರಾಯೇಲ್ಯರನ್ನು 8 ವರ್ಷ ಪಾಲಿಸಿದ ನಂತರ ಮರಣ ಹೊಂದಿದನು.
ಅವನ ಶವವನ್ನು ಎಫ್ರಾಯಿಂ ದೇಶದಲ್ಲಿ ಅಮಾಲೇಕ್ಯರ ಬೆಟ್ಟದ ಮೇಲಿರುವ ಪಿರಾತೋನಿನಲ್ಲಿ ಸಮಾಧಿ ಮಾಡಿದರು. 3 ವಚನ, 3 ವಚನದಲ್ಲಿದೆ. 3 ವಚನದಲ್ಲಿ ಅಬ್ದೋನನನ್ನು ಕುರಿತು ದೇವರು ಏನ್ ಬರೆಸಿದ್ದಾರೆ ಅಂತಂದ್ರೆ 40 ಜನ ಮಂದಿ ಮಕ್ಕಳಂತೆ. ವೆರಿ ಗುಡ್. ಹಾ, 30 ಜನ ಮೊಮ್ಮಕ್ಕಳಂತೆ. ವೆರಿ ವೆರಿ ಗುಡ್. ಆದ್ರೆ ಈ 40-30 ಮಂದಿ 70 ಮಂದಿ ಮಕ್ಕಳಿಗೆ ಏನ್ ಮಾಡಿದಾನೆ ಅಂತಂದ್ರೆ ಕತ್ತೆಗಳನ್ನ ಇಸ್ಕೊಟ್ಟಿದ್ದಾನೆ ಅಂತ, ಸವಾರಿ ಮಾಡೋದಕ್ಕೆ, ಓಡಾಡೋದಕ್ಕೆ. 70 ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ. ಮೊಮ್ಮಕ್ಕಳಂದ್ರೆ ಏನ್ ದೊಡ್ಡವರು ಇರ್ತಾರೆ ಪ್ರೇಯರ್? ಚಿಕ್ಕವ್ರ ತಾನೆ. ಮಕ್ಕಳಂತಂದ್ರೆ ದೊಡ್ಡವರು ಇರ್ತಾರೆ. ಮೊಮ್ಮಕ್ಕಳು ಚಿಕ್ಕವ್ರು. ಈ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರಿಗೂ ಕೂಡ ಕತೆಗಳನ್ನ ಇಸ್ಕೊಟ್ಬಿಟ್ಟಿದ್ದಾನೆ ಅಂತಂತೆ. ಅವ್ರು ಏನ್ ಮಾಡ್ತಿದ್ದಾರೆ? ಅದ್ರಲ್ಲಿ ಸವಾರಿ ಮಾಡ್ತಿದ್ದಾರೆ, ಸವಾರಿ ಮಾಡ್ತಿದಾರಂತೆ. ಅಂದ್ರೆ ಇಸ್ರಾಯೇಲ್ಯರಿಗೋಸ್ಕರ ಅಬ್ದೋನನೇ ನೀನ್ ಏನಾದ್ರು ಮಾಡಿದ್ಯಾ ಅಂತಂದ್ರೆ ಇಸ್ರಾಯೇಲ್ಯರಿಗೋಸ್ಕರ ಏನೋ ಮಾಡಿದ್ದೇನೆ ಅಂತ ಹೇಳೋದಕ್ಕಿಂತ ನನಗೋಸ್ಕರ ನಾನು ಮಾಡ್ಕೊಂಡಿದ್ದೇನೆ, ನನ್ನ ಮಕ್ಕಳಿಗೋಸ್ಕರ ನಾನು ಮಾಡ್ಕೊಂಡಿದ್ದೇನೆ, ನನಗೋಸ್ಕರ ನಾನು ಮಾಡ್ಕೊಂಡಿದ್ದೇನೆ, ನನ್ನ ಮಕ್ಕಳಿಗೋಸ್ಕರ ನಾನು ಮಾಡ್ಕೊಂಡಿದ್ದೀನಿ. ಏನಪ್ಪಾ, ನಿನ್ನ ಯಾರು ಕರೆದವರು? ದೇವರು. ನಿನಗೆ ಯಾರು ನ್ಯಾಯಸ್ಥಾಪಕನು, ನ್ಯಾಯಾಧಿಪತಿ ಎನ್ನುವಂತ ಅಧಿಕಾರವನ್ನು ಕೊಟ್ಟವರು? ದೇವರು. ಇಸ್ರಾಯೇಲ್ಯರು ವಿಮೋಚಿಸುವವನು, ಇಸ್ರಾಯೇಲ್ಯರನ್ನು ರಕ್ಷಿಸಬೇಕಾದವನಾಗಿರುವಂತ ನೀನು, ಇಸ್ರಾಯೇಲ್ಯರನ್ನು ಸನ್ಮಾರ್ಗದಲ್ಲಿ ನಡೆಸಬೇಕಾಗಿರುವಂತ ನೀನು, ನಿನ್ನ ಚೇರ್ ಸೆಟ್ ಮಾಡ್ಕೊಳ್ತಿದೀಯ, ನಿನಗೇನ್ ಬೇಕೋ ಅದನ್ನ ಸೆಟ್ ಮಾಡ್ಕೊಳ್ತಿದೀಯ, ನಿನ್ನ ಮಕ್ಕಳಿಗೆ ಕತ್ತೆಗಳನ್ನ ಸವಾರಿಗೋಸ್ಕರ ಕೊಡ್ತಿದೀಯ. ದೇವರು ನಿನ್ನನ್ನು ಕರೆದಿರುವಂತ ಕರುವಿಕೆ ನಿನಗೆ ಗೊತ್ತಾಗಿದೆಯಾ? ದೇವರು ನಿನ್ನನ್ನು ಆರಿಸಿಕೊಂಡಿರುವಂತ ಶ್ರೇಷ್ಠತೆ ನಿನಗೆ ಅರ್ಥ ಆಗಿಲ್ಲ ಅಬ್ದೋನನೆ. ಈ ದಿನದಲ್ಲಿ ಪ್ರೇಯರೆ ನಮ್ಮೆಲ್ಲರ ಜೀವನದಲ್ಲೂ ಕೂಡ ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ಕೂಡ ದೇವರು ನಮ್ಮನ್ನು ಯಾಕೆ ಕರೆದಿದ್ದಾರೆ ಎನ್ನುವಂಥದ್ದನ್ನೇ ಅನೇಕ ಬಾರಿ ನಾವು ಮರೆತೋಗ್ತಿರ್ತೇವೆ. ದೇವರು ನಮ್ಮನ್ನು ಯಾಕೆ ಕರೆದು ಈ ರಕ್ಷಣೆಯ ಮಾತುಗಳನ್ನು ಕೇಳಿಸಿ ರಕ್ಷಣೆಯನ್ನು ಕೊಟ್ಟು ಬೆಳೆವುಳ್ಳ ಶ್ರೇಷ್ಠವಾದಂತ ಮಾತುಗಳನ್ನು ಇನ್ನೂ ನಮ್ಮ ಕಿವಿಗಳಿಗೆ ಯಾಕೆ ಬೆಳೆಸ್ತಿದ್ದಾರೆ ಅನ್ನುವಂಥದ್ದನ್ನ ಕೆಲವೊಮ್ಮೆ ನಾವು ಮರೆತೋಗ್ತೇವೆ. ಅಬ್ದೋನನು ಕೂಡ ಪ್ರೇರ ಅವನಿಗೆ ಏನ್ ಬೇಕೋ ಅದನ್ನ ನೋಡ್ಕೊಳ್ತಿದ್ದಾನೆ ಶಾರೀರಿಕವಾಗಿ. ಎಷ್ಟೊತ್ತು ಶಾರೀರಿಕವಾಗಿ ನೋಡ್ಕೊಂಡ್ರೆ ಪ್ರಯೋಜನವಿಲ್ಲ ಸರ್. ಎಸ್, ಹಾಗಂತ ಹೇಳ್ಬಿಟ್ಟು ಶಾರೀರಿಕವಾಗಿ ನೋಡ್ಕೊಳ್ಬೇಡಿ ಅನ್ನುವಂಥದ್ದು ವಾಕ್ಯದ ಉದ್ದೇಶವಲ್ಲ. ಆದರೆ ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ನಾವು ನೋಡಬಾರದು. ದೇವರಿಗಿಂತ ಹೆಚ್ಚಾಗಿ ನನಗೆ ರಕ್ಷಣೆ ಕೊಟ್ಟಂತ ದೇವರು, ನಿನಗೋಸ್ಕರ ನನಗೋಸ್ಕರ ಯೇಸು ಸ್ವಾಮಿನ ಕಳಿಸಿಕೊಟ್ಟಂತ ದೇವರಿಗೋಸ್ಕರ ಏನ್ ಮಾಡ್ತಿದ್ದೇವೆ? ನಮಗೋಸ್ಕರ ನಾವು ಮಾಡ್ಕೊಳ್ತಿದ್ದೇವೆ ಎಲ್ಲ. ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಆಸ್ತಿಯನ್ನೆಲ್ಲ ಕೂಡಿಡ್ತಿದ್ದೇವೆ. ನಾನು ಹೋದ ಮೇಲೂ ಕೂಡ ನಮ್ಮ ಮಕ್ಕಳು ಏನು ಚಿಂತೆ ಮಾಡಬಾರದು ಅಂತ. ನೋ ಸರ್, ದಿಸ್ ಇಸ್ ನಾಟ್ ದ ರೈಟ್ ವೇ. ಒಬ್ಬ ತಂದೆ ಇದ್ದಾನೆ ಪ್ರೇಯರೆ, ಆಸ್ತಿ ಮಾಡಿದ್ದಾನೆ, ದುಡಿತಾನೆ. ಬೆಳಿಗ್ಗೆ ರಾತ್ರಿ 11 ಗಂಟೆಗೆ ಬರ್ತಾನೆ, ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋಗ್ಬಿಡ್ತಾನೆ, ರಾತ್ರಿ 11 ಗಂಟೆಗೆ ಬರ್ತಾನೆ. ಕಾಣಿಸೋದೇ ಇಲ್ಲ ಆ ಮನುಷ್ಯ. ದುಡ್ದು ಅಲ್ಲಿ ಆಸ್ತಿ ಮಾಡಿದಾನೆ, ಇಲ್ಲಿ ಜಾಗ ತೆಗೆದಿದ್ದಾನೆ, ಅಲ್ಲಂಗ್ ಮಾಡಿದಾನೆ, ಹಿಂಗ್ ಮಾಡಿದಾನೆ, ಏನೇನೋ ಮಾಡಿದಾನೆ. ಅವ್ರ ಮಗ ಇದ್ದಾನೆ, ಅವ್ರ ಮಗ ಇದಾರೆ, 15 ವರ್ಷ ಇರ್ಬೋದು ಪ್ರೇಯರೆ. ಅವ್ರ ಮಗ ಇದ್ದಾನೆ, ಒಂದಂದ್ರೆ ಒಂದ್ ಮಾತು ಕೇಳಲ್ಲ. ಅವ್ರಿಗಿರೋ ಆಸ್ತಿಯಲ್ಲಿ ಅವ್ನ್ ಕೂತ್ಕೊಂಡ್ ಬಗ್ಬಿಡ್ಬೋದು, ಅಷ್ಟ ಆಸ್ತಿ ಮಾಡಿದ್ದಾರೆ ಅವ್ರಪ್ಪ. ಇವನು ಆಸ್ತಿನ ಹೆಂಗ್ ಖಾಲಿ ಮಾಡ್ಬೇಕು ಅಂತ ಇವನ್ ಪ್ಲಾನ್ ಮಾಡ್ತಿದ್ದಾನೆ. ಅದನ್ನ ಹೆಂಗೆ ಅಭಿವೃದ್ಧಿ ಮಾಡ್ಬೇಕನ್ನುವಂತ ಪ್ಲಾನ್ ಇವನ್ಗಿಲ್ಲ. ಹೆಂಗ್ ಖಾಲಿ ಮಾಡ್ಬೇಕು, ಹೆಂಗ್ ಹಾಳು ಮಾಡ್ಬೇಕು. ಯಾಕಂತಂದ್ರೆ ಇವನಿಗೆ ಅದರ ವ್ಯಾಲ್ಯೂ ಇವನಿಗೆ ಗೊತ್ತಿಲ್ಲ. ಅದರ ವ್ಯಾಲ್ಯೂ ಇವನಿಗೆ ಗೊತ್ತಿಲ್ಲದೆ ಇರಬೇಕಾದ್ರೆ ಅವ್ರಪ್ಪ ಮಾಡಿರುವಂತದ್ದು ವೇಸ್ಟೇ. ಸೊ ಶಾರೀರಿಕವಾಗಿ ನಾವು ಏನ್ ಸೆಟ್ ಮಾಡ್ಕೊಳ್ತಿದ್ದೇವೆ ಅನ್ನುವಂಥದ್ದನ್ನೇ ಈ ಲೋಕದಲ್ಲಿ ನಾವು ಇಷ್ಟು ವರ್ಷಗಳ ಕಾಲ ನೋಡ್ತಿದ್ದೇವೆ. ಆದ್ರೆ ಶಾರೀರಿಕವಾಗಿ ನಾವು ಏನ್ ಮಾಡ್ತಿದ್ದೇವೆ ಅನ್ನುವಂಥದ್ದನ್ನ ದೇವರು ಯಾವತ್ತೂ ನೋಡಲ್ಲ ಪ್ರೇಯರೆ. ಆತ್ಮೀಯವಾಗಿ ನೀನೇನ್ ಸೆಟ್ಲ್ ಮಾಡ್ಕೊಂಡಿದ್ಯಾ? ಆತ್ಮೀಯವಾಗಿ ನೀನೇನ್ ಕೂಡಿಟ್ಕೊಂಡಿದ್ಯಾ? ಅಂದ್ರೆ ಅಬ್ದೋನನ ಮನೆಗೆ ಹೋದ್ರೆ ಪ್ರೇಯರೆ ಒಂದು ದೊಡ್ಡ ಪಾರ್ಕಿಂಗ್ ಗ್ಯಾರೇಜ್ ನಮಗ್ ಕಾಣಿಸುತ್ತೆ. ದೊಡ್ಡ ಪಾರ್ಕಿಂಗ್. ಏನ್ ಪಾರ್ಕ್ ಮಾಡಿದ್ಯಪ್ಪ ಇದ್ರಲ್ಲಿ ಅಂತಂದ್ರೆ 70 ಗಾಡಿಗಳನ್ನ ನಾನು ಪಾರ್ಕ್ ಮಾಡಿದ್ದೇನೆ. 70 ಗಾಡಿಗಳ. ಎಸ್, 70 ಗಾಡಿಗಳಲ್ಲಿ ಯಾರು ಪ್ರಯಾಣ ಮಾಡ್ತಾರೆ? 70 ಮಂದಿ ಮಕ್ಕಳಿದ್ದಾರೆ ನನಗೆ, 70 ಮಂದಿ ಪ್ರಯಾಣ ಮಾಡ್ತಾರೆ. ಹಾ, ಆಮೇಲೆ ಅಷ್ಟೇ, ಇನ್ನೇನಿಲ್ಲ.
ದೇವ್ರಿಗೋಸ್ಕರ ಇಸ್ರಾಯೇಲರ ಅವರು ಇದಾರೆ. ಮತ್ತೆ ಅವ್ರಿಗೋಸ್ಕರ ಅಂತದೆಲ್ಲ ಏನಿಲ್ಲ. ಚರ್ಚಿಗ್ ಬರ್ತೀಯ? ಚರ್ಚಿಗ್ ಬರ್ತೇನೆ. ವಾಕ್ಯ ಕೇಳ್ತೀಯ? ಕೇಳ್ತೇನೆ. ಏನಾದ್ರೂ ದೇವ್ರಿಗೋಸ್ಕರ ಮಾಡ್ತೀಯ? ಮಾಡಲ್ಲ. ಮಕ್ಕಳನ್ನ ದೇವ್ರಿಗೋಸ್ಕರ ನಿಲ್ಲಿಸ್ತೀಯ? ನಿಲ್ಸಲ್ಲ. ಮಕ್ಕಳಿಗೆ ವಾಕ್ಯವನ್ನ ಕಳ್ಸ್ಕೊಡ್ತೀಯ? ಕಳ್ಸ್ಕೊಡಲ್ಲ. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡದೇ ಇದ್ದರೆ ಪ್ರಿಯರೇ, ನಾವು ಇನ್ಯಾಕೆ ಇರೋದು? ವಾಕ್ಯಗಳ ನಮ್ಮ ಮಕ್ಕಳಿಗೆ ಯಾಕೆ ಹೇಳ್ಕೊಡಬಾರದು? ನಿಜವಾಗ್ಲೂ ಪ್ರಿಯರೇ, ಈ 3 ದಿನಗಳ ಕಾಲದಲ್ಲಿ ತುಂಬಾ ಜನ ಮಕ್ಕಳು ಬಂದು ಅವರ ತಂದೆ ತಾಯಿಗಳು ಆಸಕ್ತಿಯಿಂದ ಆ ಮಕ್ಕಳಿಗೆ ಹೇಳ್ಕೊಟ್ಟಿರುವಂತ ವಾಕ್ಯಗಳನ್ನ ಹೇಳ್ತಿದ್ದಾರೆ ಪ್ರಿಯರೇ. ನಿಜವಾಗ್ಲೂ ಆ ತಂದೆ ತಾಯಿಗಳಿಗೆ ದೇವರ ಮೇಲಿರುವಂತಹ ಆಸಕ್ತಿ ಅನ್ನುವಂಥದ್ದು ಅರ್ಥ ಆಗುತ್ತೆ. ತಂದೆ ತಾಯಿಗಳಿಗೆ ದೇವರ ಮೇಲಿರುವಂತಹ ಆಸಕ್ತಿ ಎಂತದ್ದು ಅಂತಂದ್ರೆ ಪ್ರಿಯರೇ, ನಮ್ಮ ಮಕ್ಕಳಿಗೂ ಕೂಡ ದೇವರ ಮಾತುಗಳನ್ನ ನಾವು ಹೇಳ್ಕೊಡ್ಬೇಕು. ನಮ್ಮ ಮಕ್ಕಳ ಬಾಯಿಂದ ದೇವರ ಮಾತುಗಳು ಹೊರಡಬೇಕು. ಈ ಹೊರಗಿರುವಂತ ಈ ಸಿನಿಮಾ ಹಾಡುಗಳು, ಸಿನಿಮಾ ಮಾತುಗಳು, ಹೊಲಸು ಮಾತುಗಳು ಇದಲ್ಲ. ಇವೆಲ್ಲ ಹೇಳಬೇಕಾಗಿರುವಂತದ್ದು ದೇವರ ಶ್ರೇಷ್ಠವಾದಂತ ಮಾತುಗಳು, ದೇವರ ಅಮೂಲ್ಯವಾದಂತ ಮಾತುಗಳು, ಜೀವವುಳ್ಳ ಮಾತುಗಳು ನಮ್ಮ ಮಕ್ಕಳ ಬಾಯಿಂದ ಹೊರಡಬೇಕೆಂಬುದಾಗಿ ಪ್ರೇರಣೆ. ನಿಜವಾಗ್ಲು ಎಷ್ಟು ಮಂದಿ ಮಕ್ಕಳು ಒಬ್ಬರ ಇಬ್ಬರ ನೋ, ಎಷ್ಟು ಹೆಸರುಗಳು ಕೊಡ್ತಾರೆ ಅಂತಂದ್ರೆ ಆ ಹೆಸರುಗಳನ್ನ ಆ ಅವ್ರಿಗೆ ಟೈಮ್ ಕೊಡ್ಲಿಕ್ಕೇನೆ ಆಗೋದಿಲ್ಲ. ಅಷ್ಟು ಮಂದಿ ಮಕ್ಕಳು ಬಂದ ಹೆಸರುಗಳನ್ನ ಕೊಡ್ತಾರೆ. ದಿಸ್ ನೋ ಟೈಮ್. ಆದ್ರೆ ನಮಗೆ ಬೇಕಾದಷ್ಟು ಟೈಮ್ ಇರುತ್ತೆ. ದೇವರಿಗೋಸ್ಕರ ಬದುಕದೇ ಇರೋದಕ್ಕೆ ಬೇಕಾದಷ್ಟು ಟೈಮ್ ಇರುತ್ತೆ. ವಾಟ್ಸ್ ದ ಯೂಸ್? ಒಂದ್ ಹುಡುಗ ಆದ್ರೆ 119ನೇ ಅಧ್ಯಾಯ ಕಂಪ್ಲೀಟ್ ಅಧ್ಯಾಯನ ಓದ್ಕೊಂಡ್ ಬಂದಿದ್ದಾನೆ. ಯಾವ ವಚನ ನೀವು ಕೇಳಿ ಹೇಳ್ತಾನೆ. ಯಾವ ವಚನ ನೀವು ಮಧ್ಯದಲ್ಲಿ ಕೇಳಿ ಹೇಳ್ತಾರೆ ಸಾಲ್ಮನ್. ಇಟ್ಸ್ ನಾಟ್ ಎ ಜೋಕ್ ಸರ್. ಅದು ಇಟ್ಸ್ ನಾಟ್ ಎ ಇಟ್ಸ್ ನಾಟ್ ಎ ಕೈಂಡ್ ಆಫ್ ಫನಿ ಥಿಂಗ್. ಎಷ್ಟು ಬಾರಿ ಓದಿರಬೇಕು, ಎಷ್ಟು ಬಾರಿ ಆ ಹುಡುಗ ಬರ್ದಿರಬೇಕು, ಎಷ್ಟು ಬಾರಿ ಅವರಿಗೆ ಆ ಮಗನಿಗೆ ಅವರು ಹೇಳ್ಕೊಟ್ಟಿರ್ಬೇಕು ಅದನ್ನ. ಎಷ್ಟು ಬಾರಿ ಎಷ್ಟು ಬಾರಿ ಟ್ರೈನ್ ಆದ್ರೆ 119ನೇ ಕೀರ್ತನೆಯ ವಚನ ಯಾವ ವಚನ ನೀವು ಕೇಳಿದ್ರು ಕೂಡ ಟಾಕ್ ಅಂತ ನೀರ್ ಕುಡ್ದಂಗೆ ಹೇಳ್ತಾನೆ ಆ ಹುಡುಗ. ನೀರ್ ಕುಡ್ದಂಗೆ ಹೇಳ್ತಾನೆ. ನಾವು ನಮ್ಮ ಮಕ್ಕಳಿಗೆ ಏನ್ ಹೇಳ್ಕೊಡ್ತಿದ್ದೇವೆ ಅಂತಂದ್ರೆ ಪ್ರಿಯರೇ, ಮಕ್ಕಳ ಕೈಗಳಿಗೆ ಕೊಡಬೇಕಾಗಿರುವಂತದ್ದು ಅವ್ರಿಗೆ ಇಷ್ಟ ಆಗಿರುವಂತದ್ದಲ್ಲ ಪ್ರಿಯರೇ. ಅವ್ರಿಗೆ ಇಷ್ಟ ಆದದ್ದನ್ನ ನಾವು ಒಂದು ವೇಳೆ ಕೊಟ್ಟರೂ ಕೂಡ ಅದಾದ ನಂತರ ನಾವು ಹೇಳಬೇಕಾಗಿರುವಂತದ್ದು, ನಿನಗಿದು ಕೊಡೋದಕ್ಕೆ ಕಾರಣವೇನೋ ಗೊತ್ತಾ? ಯಾಕೆ ಕೊಟ್ಟಿದ್ದೇನೆ ಗೊತ್ತಾ ಇದನ್ನ ನಾನು ನಿನಗೆ? ನೀನು ದೇವರ ವಾಕ್ಯವನ್ನು ಕಲಿಯೋದಕ್ಕೋಸ್ಕರ. ನೀನು ಬೈಬಲ್ ಅಲ್ಲಿರುವಂತ ಈ ವಚನವನ್ನ ಓದ್ಕೊಂಡು ಹೇಳು. ಅವಾಗ ನಿನ್ಗೇನ್ ಬೇಕೋ ಅದನ್ನ ಕೇಳಿ ನಾನು ಕೊಡ್ತೇನೆ. ನೀನ್ ಕೇಳೋದಕ್ಕಿಂತ ಮುಂಚೆನೆ ನಾನು ನಿನ್ಗೆಲ್ಲ ಕೊಟ್ಬಿಟ್ಟೆ ಅಂತಂದ್ರೆ ನೀನ್ ಕಲ್ತ್ಕೋಬೇಕು. ನೀನ್ ದೇವರಿಗೋಸ್ಕರ ನಿಲ್ಲಬೇಕು, ದೇವರ ಮಾತುಗಳನ್ನ ಪ್ರಕಟಿಸಬೇಕು ಅಂತಂದ್ರೆ ನಿನಗೆ ಫಸ್ಟ್ ದೇವರು ಇರಬೇಕು, ಅನಂತರವೇ ಏನೇ ಆಗಲಿ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ನಮ್ಮ ಜೀವನದಲ್ಲಿ ಕಲ್ತ್ಕೊಳ್ಳಬೇಕಾಗಿರುವಂತ ಅಮೂಲ್ಯವಾದಂತ ವಿಷಯವೇ ನಮ್ಮ ಮಕ್ಕಳನ್ನು ದೇವರಿಗೋಸ್ಕರ ನಿಲ್ಲಿಸುವಂತದ್ದು, ನಾವು ದೇವರಿಗೋಸ್ಕರ ನಿಲ್ಲುವಂತದ್ದು. ನಿಜವಾಗ್ಲೂ ದೇವರಿಗೋಸ್ಕರ ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ನಿಮ್ಮ ಮಕ್ಕಳಿಗೋಸ್ಕರ ಏನೇನಪ್ಪ ಮಾಡ್ಕೊಟ್ಟಿದ್ಯಾ? ನಮ್ಮ ಮಕ್ಕಳಿಗೋಸ್ಕರ ನಾನು ಫಿಕ್ಸ್ಡ್ ಡಿಪಾಸಿಟ್ ಮಾಡಿದ್ದೇನೆ, ಇನ್ಶೂರೆನ್ಸ್ ಮಾಡಿಸಿದ್ದೇನೆ, ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ದೇನೆ. ಇದನ್ನೆಲ್ಲ ದೇವರು ಕೇಳಲ್ಲ. ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಸ್ಬಿಟ್ಟಿದ್ದೇನೆ, ಮನೆ ಮುಂದೆ ಕಾರ್ ಇಡ್ಸಿದ್ದೇನೆ, ಅಲ್ಲೊಂದ್ ಸೈಟ್ ಮಾಡಿದ್ದೇನೆ, ಇಲ್ಲೊಂದ್ ಸೈಟ್ ಮಾಡಿದ್ದೇನೆ. ಇದನ್ನ ದೇವ್ರು ಈ ಡೋಂಟ್ ಕೇರ್ ಅಬೌಟ್ ದಟ್. ನಾನ್ ಕೇರೇ ಮಾಡಲ್ಲ ದೇವ್ರ ಅದ್ರ ಬಗ್ಗೆ. ನೀನ್ ಏನ್ ಮಾಡಿದ್ಯಾ ನಿಮ್ಮ ಮಕ್ಕಳಿಗೆ ಅಂತಾರೆ, ಅದ್ರ ಅರ್ಥ ಆತ್ಮೀಯವಾಗಿ ಏನ್ ಮಾಡ್ಕೊಟ್ಟಿದ್ಯಾ? ಆತ್ಮೀಯವಾಗಿ ಏನ್ ಸೆಟ್ ಮಾಡಿ ಕೊಟ್ಟಿದ್ದೀರಿ? ಆತ್ಮೀಯವಾಗಿ ಯಾವ ವಿಷಯದಲ್ಲಿ ಅವರು ಅಭಿವೃದ್ಧಿ ಹೊಂದಿದ್ದಾರೆ? ವಾಟ್ ಯು ಹ್ಯಾವ್ ಡನ್ ಫಾರ್ ದಟ್? ವಾಟ್ಸ್ ಅ ಕಾಂಟ್ರಿಬ್ಯೂಷನ್? ನಿನ್ನ ಶ್ರಮೆ ಏನದ್ರಲ್ಲಿ? ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಎಷ್ಟು ವರ್ಷ ನಾವು ದೇವರ ಸಮ್ಮುಖದಲ್ಲಿ ನಿಂತಿದ್ದೇವೆ ಅನ್ನುವಂಥದ್ದು ಪ್ರಾಮುಖ್ಯವಲ್ಲ. ಎಷ್ಟು ಸೇವೆ ಮಾಡಿದ್ದೇವೆ ಅನ್ನುವಂಥದ್ದು ಪ್ರಾಮುಖ್ಯ. ಎಷ್ಟು ಕೆಲಸ ಮಾಡಿದ್ದೇವೆ ಅನ್ನುವಂಥದ್ದು ಪ್ರಾಮುಖ್ಯ. ಹ್ಮ್ ಯಾವಾಗ ಬಂದಿದ್ದೇವೆ ಅನ್ನುವಂಥದ್ದು ಮುಖ್ಯ ಅಲ್ಲ ಪ್ರಿಯ. ನಾನು ಸೀನಿಯರ್ ಚರ್ಚ್ಗೆ ಮೊದಲಿಂದ ಇದ್ದೇನೆ ನನ್ನ ಚರ್ಚ್ ಅಲ್ಲಿ. ವೆರಿ ಗುಡ್. ಸೊ ವಾಟ್? ಏನ್ ಮಾಡಿದ್ಯಾ? ಮೊದಲಿಂದ ಇದೆಯಾ? ವೆರಿ ಗುಡ್. ಏನ್ ಮಾಡಿದ್ಯಾ? ನಿನಗೋಸ್ಕರ ಒಂದ್ ಚೇರ್ ಹಾಕಿದ್ದಾರೆ ಅಷ್ಟೇ ಚರ್ಚ್ ಅಲ್ಲಿ. ನೀನ್ ಬಂದ್ರೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ ಅಷ್ಟೇ. ಸೊ ದಟ್ ಡಸಂಟ್ ಮೀನ್ ನೀನ್ ಪರಲೋಕಕ್ಕೆ ಹೋಗ್ತೀಯ ಎಂಬುದಾಗಿ. ವೆನ್ ಯು ವರ್ಕ್ ಫಾರ್ ಗಾಡ್, ವೆನ್ ಯು
ನಾವು ಮೈ ಯಾವಾಗಾದ್ರೆ ದೇವರಿಗೋಸ್ಕರ ಬಗ್ಗಿಸ್ತೇವೋ, ದೇವರಿಗೋಸ್ಕರ ಹೇಳಿಕೊಳ್ಳುವುದಕ್ಕಾಗುವಂತ ಕೆಲವಾದರೂ ಕೆಲವಾದರೂ ನಾವು ಮಾಡುವರಾಗಿರಬೇಕು ಪ್ರಿಯರೇ. ಹೌದು, ಅದು ಶ್ರಮೆಗಳಿಂದ ಸೇರಿರುವಂತದ್ದು, ಹಿಂಸೆಗಳಿಂದ ಸೇರಿರುವಂತದ್ದು, ಕೆಲವೊಮ್ಮೆ ಅವಮಾನಗಳನ್ನು ಕೂಡ ನಾವು ಹೊಂದಬೇಕಾಗಿರುತ್ತೆ. ಬಟ್ ಸ್ಟಿಲ್ ದೇವರಿಗೋಸ್ಕರ ನಿಂತರೆ ಪ್ರಿಯರೇ, ದೇವರೆಂದಿಗೂ ಕೈ ಬಿಡುವಾತನಲ್ಲ. ಅಬ್ದೋನನಿಗೆ ದೇವರ ಅಮೂಲ್ಯವಾದಂತ ಅವಕಾಶವನ್ನು ಕೊಟ್ಟಿದ್ದಾರೆ. ದೇವರು ಏಲೋನನಿಗೆ ಅದ್ಭುತವಾದಂತ ಅವಕಾಶ, ಇಸ್ರಾಯೇಲ್ಯರಿಗೆ ನಾಯಕನಾಗುವಂತ ಅವಕಾಶ, ದೇವ ಜನರನ್ನ ನಡೆಸುವಂತ ಅವಕಾಶ, ದೇವ ಜನರನ್ನ ದೇವರಿಗೋಸ್ಕರ ನಿಲ್ಲಿಸುವಂತ ಅವಕಾಶ. ಇದು ಎಲ್ಲರಿಗೂ ಸಿಗುವಂತದ್ದಲ್ಲ, ಕೆಲವರಿಗೆ ಮಾತ್ರ ಸಿಗುವಂತದ್ದು. ಈ ಅವಕಾಶವನ್ನು ಅವರು ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ದುರುಪಯೋಗ ಮಾಡಿಕೊಂಡಿದ್ದಾರೆ, ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಅದರ ಶ್ರೇಷ್ಠತೆ ಏನನ್ನುವಂಥದ್ದು ಅವರಿಗೆ ಗೊತ್ತಾಗಿಲ್ಲ. ಈ ದಿನ ಪ್ರಿಯರೇ, ಇಷ್ಟು ಅಮೂಲ್ಯವಾದಂತ ವಾಕ್ಯ ನಮ್ಮ ಹತ್ರ ಬಂದಿದ್ದಾಗ್ಯೂ, ಇಷ್ಟು ಅಮೂಲ್ಯವಾದಂತ ವಾಕ್ಯಗಳನ್ನ ನಾವು ಕೇಳುತ್ತಿದ್ದಾಗ್ಯೂ ಕೂಡ ಪ್ರಿಯರೇ, ನಾವಿನ್ನೂ ಲೋಕದಲ್ಲೇ ಇರೋದಾದ್ರೆ, ಇನ್ನು ಲೋಕಾಸೆಗಳಲ್ಲೇ ನಾವು ಬಿದ್ದು ಹೋಗುವರಾದ್ರೆ ಪ್ರಿಯರೇ, ನಿಜವಾಗ್ಲು ನಾವು ತುಂಬಾ 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 ಕಠಿಣವಾದಂತ ಪರಿಸ್ಥಿತಿಗಳಲ್ಲಿದ್ದೇವೆ. ತುಂಬಾ ಕಠಿಣವಾದಂತ ಪರಿಸ್ಥಿತಿಗಳಲ್ಲಿದ್ದೇವೆ. ಆ ಪರಿಸ್ಥಿತಿ ಎಂತದ್ದು ಅಂತಂದ್ರೆ ಪ್ರಿಯರೇ, ನಾವು ಕರೆಯಲ್ಪಡುವುದಕ್ಕೆ, ಹೇಳಿಕೊಳ್ಳುವುದಕ್ಕೆ ಮಾತ್ರ ಕ್ರೈಸ್ತರು, ಮಾಡುವುದಕ್ಕೆ ನಾವು ಕ್ರೈಸ್ತರಲ್ಲ, ಜೀವಿಸುವುದಕ್ಕೆ ನಾವು ಕ್ರೈಸ್ತರಲ್ಲ. ಹಾಗಾಗಿ ಮಾಡೋಣ ಪ್ರಿಯರೇ, ಮಾಡೋಣ. ಈ ಜೀವಮಾನದ ಮಟ್ಟಿಗೆ ಮಾತ್ರ ನಾವು ಕ್ರಿಸ್ತನನ್ನ ಅಂಗೀಕರಿಸೋದಾದ್ರೆ ನಾವು ದೌರ್ಭಾಗ್ಯರೆಂಬುದಾಗಿ ವಾಕ್ಯ ಹೇಳುತ್ತೆ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ, ಕೊರಿಂಥದವರಿಗೆ ಬರೆದಂತಹ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ 19ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ 19ನೇ ವಚನದಲ್ಲಿ, ಈ ಜೀವಮಾನ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಈ ಜೀವಮಾನಕ್ಕೋಸ್ಕರ ನಾವು ಕ್ರಿಸ್ತನನ್ನ ನಂಬಿದ್ದೇವಾ? ಈ ಲೋಕದಲ್ಲಿ ಏನೋ ಧನ ಘನತೆ ಐಶ್ವರ್ಯವನ್ನು ಹೊಂದುವುದಕ್ಕೆ ನಾವು ಕ್ರಿಸ್ತನನ್ನ ನಂಬಿದ್ದೇವಾ? ಒಂದು ವೇಳೆ ನಾವು ಆ ರೀತಿ ನಂಬಿರುವುದಾದರೆ ನಾವು ನಿರ್ಭಾಗ್ಯರೇ ಸರಿ. ವೇಸ್ಟ್, ನಿರ್ಭಾಗ್ಯರು, ಭಾಗ್ಯವಂತರಲ್ಲ, ನಿರ್ಭಾಗ್ಯರೇ. ಯಾಕೆಂತಂದ್ರೆ ಈ ಲೋಕದಲ್ಲಿ ಉನ್ನತವಾಗಿ ಬದುಕೋದಕ್ಕೆ, ಐಶ್ವರ್ಯವಂತರಾಗಿ ಜೀವಿಸೋದಕ್ಕೆ, ಈ ಲೋಕದ 60-70 ವರ್ಷದ ಆಯುಷ್ಕಾಲಕ್ಕೋಸ್ಕರ ಯೇಸು ಸ್ವಾಮಿಯನ್ನ ನಂಬುವುದಾದರೆ ವೇಸ್ಟ್. 60-70 ವರ್ಷದ ಲಿಮಿಟ್ ಅಲ್ಲ ಪ್ರೇರೆ. ಯೇಸು ಕ್ರಿಸ್ತನು ಈಸ್ ಅನ್ ಅನ್ಲಿಮಿಟೆಡ್ ಪರ್ಸನ್, ಎಟರ್ನಲ್ ಪರ್ಸನ್. ಅಂಚವಿಲ್ಲದೆ ಇರುವಂತವ್ರು ಯೇಸು ಕ್ರಿಸ್ತರವರು. ಅಂತ ಯೇಸು ಸ್ವಾಮಿಯನ್ನ ನಂಬಿರುವುದು ಯಾಕೆ? ಈ ಲೋಕದ ಜೀವನಕ್ಕೋಸ್ಕರವ? ಈ ಲೋಕದ ಈ ತುಚ್ಛವಾದಂತ, ವ್ಯರ್ಥವಾದಂತ, ಮಲಿನವಾದಂತ, ನಶಿಸಿ ಹೋಗುವಂತ, ಹಾಳಾಗುವಂತ, ಮೋಸ ಮಾಡುವಂತ ಈ ಬದುಕಿಗೋಸ್ಕರನಾ? ಇಲ್ಲ, ಇದಕ್ಕೋಸ್ಕರ ಅಲ್ಲ ಪ್ರೇರಣೆ ನಾವು ಬದುಕಬೇಕಾಗಿರುವಂತದ್ದು. ನಮಗೋಸ್ಕರ ನಿತ್ಯ ಜೀವವನ್ನು ಕೊಟ್ಟು, ನಮಗೋಸ್ಕರ ಪರಲೋಕವನ್ನು ಮಾಡುತ್ತಾ, ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟಂತ ಯೇಸು ಕ್ರಿಸ್ತನಿಗೋಸ್ಕರ ನೀವು ನಾವು ಸಾಕ್ಷಿಗಳಾಗಿ ನಿಂತರೆ ಪ್ರಿಯರೇ, ಸಾಕ್ಷಿಗಳಾಗಿ ನಿಂತರೆ ಆ ಜೀವನ ಬಹು ಅಮೂಲ್ಯವಾದದ್ದಾಗಿದೆ. ಆ ಜೀವನ ಅತಿ ಶ್ರೇಷ್ಠವಾದದ್ದಾಗಿದೆ. ಆ ಶ್ರೇಷ್ಠತೆ ಎಲ್ಲಿಂದ ದೇವರು ನಮಗೆ ಕೊಡ್ತಾರೆ ಗೊತ್ತಾ? ನೀವು ನಾವು ಮಾಡುವಂತ ಕ್ರಿಯೆಗಳಿಂದ. ನಾನು ವಿಶ್ವಾಸಿ, ಸಭೆಗೆ ಬರ್ತಿದ್ದೇನೆ, ನಾನು ವಿಶ್ವಾಸಿ, ಆದ್ರೆ ದೇವರಿಗೋಸ್ಕರ ನಾನು ಏನು ಮಾಡಿಲ್ಲ, ದೇವರ ಸೇವೆಗೋಸ್ಕರ ಏನು ಮಾಡಿಲ್ಲ, ದೇವರ ಸೇವೆಗೋಸ್ಕರ ನಾನು ಏನು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂತಂದ ಮೇಲೆ ನೀನು ವಿಶ್ವಾಸ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಅದು ತಪ್ಪಾಗತ್ತೆ. ಯಾಕಂತಂದ್ರೆ ವಿಶ್ವಾಸ ಎನ್ನುವಂಥದ್ದು ಕ್ರಿಯೆಗಳನ್ನ ತೋರಿಸುತ್ತೆ. ವಿಶ್ವಾಸ ಎನ್ನುವಂಥದ್ದು ಕೆಲಸವನ್ನ ಮಾಡುತ್ತೆ. ಕೆಲಸ ಮಾಡದೇ ಇರುವಂತದ್ದು ವಿಶ್ವಾಸ ಅನಿಸಿಕೊಳ್ಳೋದಿಲ್ಲ. ಕೆಲಸ ಮಾಡಬೇಕು. ನಾವು ಏನ್ ಕೆಲಸ ಮಾಡ್ತಿದ್ದೇವೆ? ದೇವರಿಗೋಸ್ಕರ ಏನ್ ಕೆಲಸ ಮಾಡ್ತಿದ್ದೇವೆ? ದೇವರಿಗೋಸ್ಕರ ಏನ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೇವೆ? ನಿಜವಾಗ್ಲೂ ಪ್ರಿಯರೇ, ನಮ್ಮ ಕೈಯಿಂದ ಏನಾಗುತ್ತೆ ದೇವರಿಗೋಸ್ಕರ ಅದನ್ನ ಮಾಡೋದಕ್ಕೆ ನಾವು ಸಿದ್ಧರಾಗೋಣ. ವಾಟ್ ಹ್ಯಾಪನ್ಸ್? ನಮ್ಮಿಂದ ಏನಾಗುತ್ತೆ? ಅದು ಚಿಕ್ಕದೇ ಆಗಿರಬಹುದು, ದೊಡ್ಡದೇ ಆಗಿರ್ಬೋದು. ಈ ಚಿಕ್ಕದು ನಾನು ದೊಡ್ಡದು ಸಿಕ್ಕಿದ್ರೆ ಮಾಡ್ತೇನೆ ಅದಲ್ಲ. ಚಿಕ್ಕದೇ ಆಗಿರಬಹುದು, ದೊಡ್ಡದೇ ಆಗಿರಬಹುದು. ಏನ್ ಮಾಡ್ಲಿಕ್ಕಾಗತ್ತೆ ನಮ್ಮಿಂದ ಅದನ್ನ ಮಾಡೋದಕ್ಕೆ ವಿ ಶುಡ್ ಬಿ ರೆಡಿ ಫಾರ್ ಎನಿಥಿಂಗ್. ನಾವು ಸಿದ್ಧ ಮನಸ್ಸುಳ್ಳವರಾಗಿದ್ದರೆ ಪ್ರಿಯರೇ, ನಮ್ಮಿಂದ ಕೆಲಸ ತಗೊಳ್ಳೋದಕ್ಕೆ ನಮ್ಮ ಓನರ್ ರೆಡಿ ಆಗಿದ್ದಾರೆ. ಯಾರು ಓನರು? ಯೇಸು ಕ್ರಿಸ್ತನು.
ತಂದೆಯಾದಂತ ದೇವರು, ನಮ್ಮನ್ನು ಕರೆದಾತನು, ನಮಗೆ ರಕ್ಷಣೆಯನ್ನು ಕೊಟ್ಟಾತನು. ನಿಜವಾಗ್ಲೂ ಪ್ರಿಯರೇ, ಆತನ ಸಮ್ಮುಖದಲ್ಲಿ, ಆತನ ಸನ್ನಿಧಾನದಲ್ಲಿ ಶ್ರಮೆ ಪಟ್ಟು ಆತನಿಗೋಸ್ಕರ ಏನಾದ್ರೂ ನಾವು ಕಳಕೊಳ್ಳುವುದೇ ಆದರೆ ಪ್ರಿಯರೇ, ಮರೆಯೋದಕ್ಕೆ ಆತನು ಮೋಸಗಾರನಲ್ಲ, ಆತನು ಮರೆಯುವಾತನಲ್ಲ ಪ್ರಿಯರೇ. ಹಾಗಾಗಿ ದೇವರ ಸೇವೆಯಲ್ಲಿ ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಅವರ್ ಸೆಲ್ಸ್. ನಾವು ದೇವರಿಗೋಸ್ಕರ ಕಾಂಟ್ರಿಬ್ಯೂಟ್ ಮಾಡುವವರಾಗಿರಬೇಕು. ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂತಂದ್ರೆ ಪ್ರಿಯರೇ, ಸುಮ್ಮನೆ ಬಂದ್ವಿ ಅಂತಂದ್ರೆ ಇದನ್ನ ನೋಡಿ ದೇವರ ಪರಲೋಕ ಕೊಡಲ್ಲ, ನಿಜವಾಗ್ಲೂ ಕೊಡಲ್ಲ. ಹಾಗಾಗಿ ದೇವರಿಗೋಸ್ಕರ ಜೀವಿಸೋಣ. ಈ ಉಸಿರು, ಈ ಜೀವನ ಬಹಳ ಬೆಳೆ ಉಳ್ಳದ್ದು, ಬಹಳ ಬೆಳೆ ಉಳ್ಳದ್ದು. ಇವತ್ತು ಒಂದೊಂದು ದಿನ ಒಂದೊಂದು ಸೇವಕರು ನಿಮಗೆ ಕಾಣಿಸ್ತಿದ್ದಾರೆ. ಅಂದ್ಕೊಳ್ಬೋದು, ಈ ಸೇವಕರು ಒಳ್ಳೆ ವಾಕ್ಯ ಹೇಳ್ತಿದ್ದಾರೆ, ಈ ಸೇವಕರು ಒಳ್ಳೆ ವಾಕ್ಯ ಹೇಳ್ತಿದ್ದಾರೆ, ಚೆನ್ನಾಗಿದ್ದಾರೆ, ಹಂಗೆ ನೀವ್ ಅಂದ್ಕೊಳ್ಬೋದು. ಬಟ್ ಆ ಸೇವಕರು ಇಷ್ಟು ಮಂದಿಗೆ ಕಾಣುವುದಕ್ಕೆ ತುಂಬಾ ಜನ ಅದರ ಹಿಂದೆ ಪ್ರಯಾಸ ಪಡ್ತಿರ್ತಾರೆ. ಕಾಣುತ್ತಿರುವಂತವ್ರು ಒಬ್ಬರಿರಬಹುದು, ಆದ್ರೆ ಅದರ ಹಿಂದೆ ಕಾಣದೆ ಕೆಲಸ ಮಾಡುತ್ತಿರುವಂತವ್ರು ಅನೇಕರಿದ್ದಾರೆ. ಅದಕ್ಕೆ ಬರುವಂತ ಪ್ರತಿಫಲ 100ರಷ್ಟು ಹೆಚ್ಚಾಗಿ ದೇವರವ್ರಿಗೆ ಕೊಡ್ತಾರೆ. ಯಾವಾಗ್ಲೂ ಕಾಣುವಂತವರು ದೊಡ್ಡವರಂತ ಯಾವತ್ತೂ ನಾವು ಅಂದುಕೊಳ್ಳಬಾರದು. ನಾವು ಕಾಣ್ತಿದ್ದಾರೆ, ಓಕೆ ಇವರು ಸೇವೆ ಮಾಡ್ತಿದ್ದಾರೆ, ದೊಡ್ಡದಾಗಿ ಸೇವೆ ಮಾಡ್ತಿದ್ದಾರೆ, ಅವ್ರು ಹಂಗೆ ಹೇಳ್ತಿದ್ದಾರೆ, ನೋ. ಅವ್ರು ಕಾಣುವುದಕ್ಕೋಸ್ಕರ, ಅವರನ್ನು ತೋರಿಸುವುದಕ್ಕೋಸ್ಕರ, ಅವರನ್ನ ಕಾಣಿಸುವುದಕ್ಕೋಸ್ಕರ ಎಷ್ಟೋ ಮಂದಿ ಕೆಳಗೆ ನಿಂತುಕೊಂಡು ಪ್ರೋತ್ಸಾಹ ಮಾಡ್ತಿರ್ತಾರೆ. ಎಷ್ಟೋ ಮಂದಿ ಕೆಳಗೆ ನಿಂತುಕೊಂಡು ಕೈಗಳನ್ನ ಮೇಲೆತ್ತಿ ಆ ಕೈಗಳ ಮೇಲೆ ಅವರ ಭಾರವನ್ನ ಹೊರತಿರ್ತಾರೆ. ನೀವು ಕಾಣಿಸಿ, ನೀವು ಹೇಳಿ, ನೀವು ಮಾತನಾಡಿ, ಹಿಂದೆ ನಾವು ನಿಲ್ತೇವೆ. ನಿಮಗೆ ಬೇಕಾಗಿರುವಂತದ್ದನ್ನ ನಾವು ಕೊಡ್ತೇವೆ. ವಿ ಆರ್ ಫಾರ್ ಯು. ಆ ಧೈರ್ಯ, ಆ ಭರವಸೆ ಅವರು ಕೊಟ್ಟದ್ದರಿಂದಲೇ ಈ ದಿನ ಈ ರೀತಿಯಾಗಿ ಇಷ್ಟು ಮಂದಿ, ಇಷ್ಟು ಸೇವಕರು, ಯಾರೇ ಆಗಿರಬಹುದು, ಎಲ್ಲೇ ಆಗಿರಬಹುದು, ಏನೇ ಆಗಿರಬಹುದು, ಅದು ಯಾವ ಸಭೆನೇ ಆಗಿರಬಹುದು ಪ್ರಿಯರೇ, ಒಬ್ಬರು ಕಾಣ್ತಿದ್ದಾರೆ ಅಂತಂದ್ರೆ, 1, ದೇವರವರ ಪಕ್ಷದಲ್ಲಿದ್ದಾರೆ, 2, ಅವರಲ್ಲಿ ದೇವರಿಗಿರುವಂತ ಆಸಕ್ತಿ, 3, ಸಭೆಯವರಿಗೆ ಮಾಡುತ್ತಿರುವಂತ ಪ್ರೋತ್ಸಾಹ. ಇವತ್ತು ಈ ಗೂಗಲ್ ಮೀಟ್ ಅನ್ನು ಕೂಡ ಪ್ರಿಯರೇ, ಇಷ್ಟು ಮಂದಿ ನಾವು ಸೇರಿ ಬರ್ತಿದ್ದೇವೆ ಅಂತಂದ್ರೆ ಅದರಿಂದ ಎಷ್ಟೋ ಜನರ ಪ್ರಯಾಸವಿದೆ. ಅವ್ರು ಯಾರನ್ನುವಂಥದ್ದು ನಮ್ಗೆ ತುಂಬಾ ಸತಿ ಅವರ ಹೆಸರುಗಳು ಕೂಡ ನಮಗೆ ಗೊತ್ತಿರದೇ ಇರಬಹುದು. ಇಷ್ಟು ಮಂದಿ ಸೇವಕರು ದಿನ ಬೆಳಿಗ್ಗೆ ಬಂದು ವಾಕ್ಯ ಹೇಳ್ತಿದ್ದಾರೆ ಅಂತಂದ್ರೆ ಅದು ಅವರ ಶ್ರೇಷ್ಠತೆ ಅನ್ನುವುದಕ್ಕಿಂತ ಹೆಚ್ಚಾಗಿ ಪ್ರಿಯರೇ, ಅವರನ್ನ ಇಷ್ಟು ಮಂದಿಯನ್ನ ಗ್ಯಾದರ್ ಮಾಡುತ್ತಿರುವಂತವರ ಪ್ರಯಾಸ ಅದರಿಂದ ಇದೆ. ಅದನ್ನ ನಾವು ಯಾವತ್ತೂ ಮರೆಯಬಾರದು ಪ್ರಿಯರೇ. ವಾಟ್ಸಪ್ ಅಲ್ಲಿ ಏನೋ ಮೆಸೇಜ್ ಬಂತು, ಬರ್ಲಿ, ಏನೋ ಬಂತಲ್ಲ, ಆ ಮೆಸೇಜ್ ಬರೋದಕ್ಕೋಸ್ಕರ ಆ ಮೆಸೇಜ್ ಹಾಕಿದವರು ತುಂಬಾ ಪ್ರಯಾಸ ಪಟ್ಟಿರ್ತಾರೆ. ವಿ ಶುಡ್ ವ್ಯಾಲ್ಯೂ ದೇರ್ ಹಾರ್ಡ್ ವರ್ಕ್, ವಿ ಶುಡ್ ರೆಸ್ಪೆಕ್ಟ್ ದೆಮ್. ಹಾಗಾಗಿ ಪ್ರಿಯರೇ, ದೇವರು ಕೂಡ ನಮ್ಮನ್ನ ಎಣಿಸುವಂತದ್ದು ನಾವು ಏನ್ ಮಾಡಿದ್ದೇವೆ ಅನ್ನುವಂಥದ್ದೇ. ಏನೂ ಮಾಡಿಲ್ಲ ಅಂತಂದ್ರೆ ತುಂಬಾ ತಪ್ಪಾಗತ್ತೆ ಪ್ರಿಯರೇ, ಬಹಳ ದೊಡ್ಡ ತಪ್ಪಾಗತ್ತೆ. ಏಲೋನನು, ಅಬ್ದೋನನು 10 ವರ್ಷಗಳು ಪಾಲನೆ ಮಾಡಿದ್ದಾರೆ. ಎಷ್ಟು ವರ್ಷಗಳು ಪಾಲನೆ, ಏನ್ ಪ್ರಯೋಜನ ಅದರಿಂದ? ಏನ್ ಪ್ರಯೋಜನ ಬಂತು ಅದರಿಂದ? ದೇವರಿಗೋಸ್ಕರ ದೇವರ ಮಕ್ಕಳನ್ನ ದೇವರ ಬಳಿಗೆ ನಡೆಸದೇ ಇದ್ದಾಗ, ದೇವರ ಮಕ್ಕಳಿಗೋಸ್ಕರ ದೇವರ ಮಾತುಗಳನ್ನ ಹೇಳದೇ ಇದ್ದಾಗ, ಪ್ರಕಟಿಸದೇ ಇದ್ದಾಗ ಎಷ್ಟು ವರ್ಷ ಬದುಕಿದ್ರೆ ಏನು ಪ್ರಯೋಜನ? తెలుగులో ಒಂದು ಒಳ್ಳೆ ಗಾದೆ, కాకి కాలం కలకాలం బ్రతకడం కంటే హంసలాగా కొన్ని రోజులు బ్రతకడం చాలా గొప్పది ಅನ್ನೋ ತರ ಬರುತ್ತೆ. ಅಂದ್ರೆ ಕಾಗೆ ತರ ಎಷ್ಟು ಕಾಲ ಬದುಕಿದ್ರೆ ಏನ್ ಪ್ರಯೋಜನ? ಬಾಯ ಬಡ್ಕೊಂಡು ಕಾವು ಕಾಣ್ಕೊಂಡು ಎಲ್ಲರಿಂದ ಅಸಹ್ಯ ಪಡಿಸ್ಕೊಳ್ಳುತ್ತೆ. ವಾಟ್ಸ್ ದ ಯೂಸ್? ನೋ. ಕಾಗೆ ತರ ಕೊನೆವರೆಗೂ ಬದುಕೋದಕ್ಕಿಂತ ಸ್ವಾನ್, ಹಂಸದ ಹಾಗೆ ಕೆಲವೇ ದಿನ ಬದುಕಿದ್ರು ಕೂಡ ತುಂಬಾ ಒಳ್ಳೆದಾಗಿರುತ್ತೆ ಎಂಬುದು. ಸೊ ನಾವು ಏನೂ ಮಾಡದೇವರಾಗಿ ಜೀವನ ಪೂರ್ತಿ ನಾವು ಬದುಕೋದಕ್ಕಿಂತ ಏನೋ ಒಂದು ಮಾಡಿ ಸ್ವಲ್ಪ ಕಾಲ ಬದುಕಿದರು ಶ್ರೇಷ್ಠವಾಗಿ ನಾವು ಬದುಕಬೇಕು. ಒಂದು ಫೇಮಸ್ ಮೂವಿ ಇದೆ, ಆ ಮೂವಿಯಲ್ಲಿ ಒಂದು ಡೈಲಾಗ್ ಇದೆ, ఎప్పుడు వచ్చామనేది ముఖ్యం కాదు, బుల్లెట్ దిగిందా లేదా ಅನ್ನೋದೇ ಮುಖ್ಯ. ಎಸ್, ದಟ್ಸ್ ಟ್ರೂ. ಯಾವಾಗ ನಾವು ದೇವರನ್ನ ನಂಬ್ಕೊಂಡಿದ್ದೇವೆ, ಎಷ್ಟು ವರ್ಷ ನನಗೆ ಸೀನಿಯಾರಿಟಿ ಇದೆ, ದಟ್ ಡಸಂಟ್ ಮ್ಯಾಟರ್.
ಎಷ್ಟು ವರ್ಷದಿಂದ ನಿನ್ ಸೇವೆಗೆ ಬರ್ತಿದ್ಯಾ, ಎಷ್ಟು ವರ್ಷದಿಂದ ಚರ್ಚ್ ಅಲ್ಲಿ ನಿಂತ್ಕೊಳ್ತಿದ್ಯಾ, ದಟ್ ಡಸಂಟ್ ಮ್ಯಾಟರ್. ಬಂದ ನೀನ್ ಏನ್ ಮಾಡ್ತಿದ್ಯಾ, ದಟ್ ಮ್ಯಾಟರ್ಸ್. 10 ವರ್ಷ ಚರ್ಚ್ ಅಲ್ಲಿ ಇರೋನ್ಗಿಂತ 1 ವರ್ಷ ಚರ್ಚಿಗೆ ಬಂದವನೇ ಎಷ್ಟೋ ಕೆಲಸ ಮಾಡಿರ್ತಾನೆ. ನಾವು 10 ವರ್ಷ ಸೊ ವಾಟ್. 10 ವರ್ಷ ಮುಖ್ಯ ಅಲ್ಲಪ್ಪ, ಆ 1 ವರ್ಷದಲ್ಲಿ ನೀನ್ ಏನ್ ಮಾಡಿದ್ಯಾ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಏನ್ ಮಾಡಿದ್ದೀವಿ ನಾವು, ವಾಟ್ ಹೆಲ್ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು ಗಾಡ್. ನಿಜವಾಗ್ಲೂ ಪ್ರಿಯರೇ, ದೇವರು ಕೊಟ್ಟಿರುವಂತ ಮಹಾಭಾಗ್ಯ ಈ ಜೀವನ, ಸಭೆ, ಸೇವೆ, ಈ ಬೆಳೆವುಳ್ಳ ಮಾತುಗಳ. ಇಷ್ಟು ವಾಕ್ಯಗಳನ್ನ ಕೇಳಿದಾಗಿ, ಇಷ್ಟು ಮಾತುಗಳನ್ನ ಕೇಳಿದಾಗಿ ಕೂಡ ಪ್ರಿಯರೇ, ಕೊನೆಗೆ ಏಲೋನನ ಹಾಗೆ, ಅಬ್ದೋನನ ಹಾಗೆ ನಾವು ಆಗುವುದಾದರೆ ನಮಗಿಂತ ದೌರ್ಭಾಗ್ಯರು ಬೇರೆ ಯಾರು ಇರೋದಿಲ್ಲ. ಹಾಗೆ ನಾವಿರದೆ ದೇವರಿಗೆ ನಾವು ವಿಧೇಯರಾಗಿ ಜೀವಿಸೋಣ, ದೇವರ ವಾಕ್ಯಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡೋರಾಗಿರೋಣ. ಸೊ ಈ ದಿನ ನಾವು ಇಬ್ಬರು ನ್ಯಾಯಸ್ಥಾಪಕರನ್ನು ಕುರಿತು ಮಾತನಾಡಿಕೊಂಡಿದ್ದೇವೆ. ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಬಂದಿದ್ದಾರೆ, ಬದುಕಿದ್ದಾರೆ, ಸತ್ತೋಗಿದ್ದಾರೆ ಅಷ್ಟೇ. ದೇವರು ಕೂಡ ಪರಲೋಕಕ್ಕೆ ಹೋದ ಮೇಲೆ ನಮ್ಮ ಬಗ್ಗೆ ಹೀಗೆ ಹೇಳಬಾರದು, ನನ್ ಮಗನಿಗೆ ನಾನು ಜೀವನವನ್ನ ಕೊಟ್ಟಿದ್ದೇನೆ, 50 ವರ್ಷ ಚೆನ್ನಾಗಿ ಬದುಕದ, ಸತ್ತ, ಬಂದ ನನ್ನ ಹತ್ರ ಅಷ್ಟೇ. ಇಷ್ಟೇನಾ? ಇಷ್ಟೇ. ಏನು ಮಾಡಿಲ್ವಾ ದೇವರೇ? ಏನು ಮಾಡಿಲ್ಲ. ಇದಕ್ಕೋಸ್ಕರನ ದೇವರು ಇಷ್ಟು ದಿನ ನಮಗೆ ಉಸಿರನ್ನ ಕೊಟ್ಟಿರುವಂತದ್ದು, ಇದಕ್ಕೋಸ್ಕರ ಈ ಬೆಳೆವುಳ್ಳ ಮಾತುಗಳನ್ನ ನಮಗ್ ಕೊಟ್ಟಿರುವಂತದ್ದು, ಇದಕ್ಕೋಸ್ಕರ ಸೇವಕರು ಇಷ್ಟು ದಿನ ಶ್ರಮೆ ಪಟ್ಟಿತ್ತು, ಇದಕ್ಕೋಸ್ಕರ ಸೇವಕರು ನಿದ್ದೆಗೆಟ್ಟು, ಆಹಾರಗೆಟ್ಟು, ಆರೋಗ್ಯ ಕೆಡಿಸ್ಕೊಂಡು, ಗಂಟ್ಲು ಕಿರ್ಚಿಕೊಂಡು ಮಾತಾಡಿದ್ದು ಎಲ್ಲ. ಅದರ ಉದ್ದೇಶ ಬೇರೆ ಇದೆ. ಆ ಶ್ರಮೆಯಿಂದ ಬೇರೆ ಅರ್ಥನೇ ಇದೆ. ಅರ್ಥವನ್ನ ನಾವು ತಿಳಿದುಕೊಂಡು, ಪರಮಾರ್ಥವನ್ನ ನಾವು ಅರ್ಥಕೊಂಡು ದೇವರಿಗೋಸ್ಕರ ಜೀವಿಸೋರಾಗಿರೋಣ ಬೇರೆ. ಈ ಲೋಕವು ಶಾಶ್ವತವಲ್ಲ, ಲೋಕದಲ್ಲಿರುವವುಗಳು ಕೂಡ ಶಾಶ್ವತವಲ್ಲ. ದೇವರೊಬ್ಬರೇ ಶಾಶ್ವತನು, ದೇವರೊಬ್ಬರೇ ನಿರಂತರನು. ಆ ದೇವರ ಸೇವೆಯಲ್ಲಿರುವಂತವರೇ ನಿರಂತರವಾದಂತ ಸ್ಥಾನಮಾನವನ್ನು ಹೊಂದೋದಕ್ಕೆ ಯೋಗ್ಯರಾಗಿರುವಂತವರೇ. ಹಾಗಾಗಿ ಪ್ರಿಯ ಕ್ರೈಸ್ತರೇ, ಸೇರಿ ಬಂದಿರುವಂತ ಪ್ರತಿಯೊಬ್ಬರಿಗೂ ನಾನು ಪ್ರೀತಿಯಿಂದ ಕೇಳ್ಕೊಳ್ಳುವಂಥದ್ದು ಏನಂತಂದ್ರೆ, ದೇವರಿಗೋಸ್ಕರ ನಿಲ್ಲೋಣ. ದೇವರಿಗೋಸ್ಕರ ಏನ್ ಮಾಡಕ್ಕಾಗತ್ತೆ ಅದನ್ನ ನಾವು ಮಾಡೋಣ. ವಾಟ್ ಹ್ಯಾಪನ್ಸ್, ನಮ್ಮಿಂದ ಏನಾಗತ್ತ ಅದನ್ನ ನಾವು ಮಾಡೋಣ. ನಮ್ಮಿಂದ ಏನು ಮಾಡೋದಕ್ಕಾಗದೇ ಇರುವಂತ ಪರಿಸ್ಥಿತಿಗಳಲ್ಲಿ ನಾವಿದ್ದೇವ, ದೇವರ ಮಹಾ ಕೃಪೆಯಿಂದ ದೇವರು ಬಹುಮಾನಗಳನ್ನ, ಮಕ್ಕಳನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಮಕ್ಕಳನ್ನ ನಿಲ್ಸೋಣ, ಒಳ್ಳೆ ಜ್ಞಾನವನ್ನ, ಒಳ್ಳೆ ವಿದ್ಯಾಭ್ಯಾಸವನ್ನ ಅವ್ರಿಗೆ ಕೊಡೋಣ. ಅದಕ್ಕಿಂತ ಅಮೂಲ್ಯವಾದಂತ ದೇವರ ವಾಕ್ಯವನ್ನು ಅವರಿಗೆ ಹೇಳ್ಕೊಡೋರಾಗ. ನಿಜವಾಗ್ಲೂ ಪ್ರಿಯರೇ, ನಿಜವಾಗ್ಲೂ ನಿನ್ನೆ ಚಿಕ್ಕ ಚಿಕ್ಕ ಮಕ್ಕಳು ಪ್ರಿಯರೇ, ತುಂಬಾ ಚಿಕ್ಕ ಮಕ್ಕಳು ಬಂದು ವಾಕ್ಯಗಳನ್ನ ಹೇಳ್ತಿದ್ದಾರೆ ಪ್ರಿಯರೇ. ಎಷ್ಟು ನಮ್ಗೆ ಪುಸ್ತಕಗಳ ಹೆಸರೇ ನಮಗೆ ನೆನಪಿರಲ್ಲ. ಫಿಲಮೋನನ ಪತ್ರಿಕೆ ಅಂದ್ಬಿಟ್ರೆ ಮುಗಿದೋಯ್ತು, ಬೈಬಲ್ ಎಲ್ಲ 10 ಸತಿ ತಿರ್ಗಾಡಿಸ್ಬಿಡ್ತೇವೆ. ಫಿಲಮೋನನ ಪತ್ರಿಕೆ ಏನಿದೆ ನಮಗೆ ಗೊತ್ತಾಗಲ್ಲ. ಅದೊಂದು ಇದ್ಯಾ ಅನ್ನೋ ಡೌಟ್ ನಮಗ್ ಬರುತ್ತೆ. ಮಕ್ಕಳು ಅಧ್ಯಾಯಗಳು ಹೇಳ್ತಾರೆ. ನೆನ್ನೆ ಒಂದ್ ಪಾಪ 5ನೇ ಅಧ್ಯಾಯ ಪೂರ್ತಿ ಹೇಳ್ತಿದೆ. ಸೊಲೊಮೋನ್ 119ನೇ ಅಧ್ಯಾಯ ಪೂರ್ತಿ, ಎಷ್ಟು ವಚನ ಇರುತ್ತೆ? 100ಕ್ಕಿಂತ ಜಾಸ್ತಿ ವಚನಗಳಿದಾವೆ ಪ್ರಿಯರೇ. ಪೂರ್ತಿ ಹೇಳ್ತಾನೆ. ನಾವು ಪುಸ್ತಕಗಳ ಹೆಸರು ಕೂಡ ನಮಗೆ ಗೊತ್ತಿಲ್ಲ. ಆಗಿರಬಾರ್ದು ಪ್ರಿಯರೇ. ನಮ್ಮಿಂದ ಮಾಡ್ಲಿಕ್ಕೆ ಆಗ್ತಿಲ್ವಾ? ನಮ್ಮ ಮಕ್ಕಳನ್ನ ನಿಲ್ಸೋಣ. ನಮ್ಮ ಮಕ್ಕಳನ್ನ ನಮಗಿಂತ ಹೆಚ್ಚಾಗಿ ಮಾಡುವವರಾಗಿ ನಾವು ದೇವರಿಗೋಸ್ಕರ ನಿಲ್ಸೋಣ ಪ್ರಿಯರೇ. ಅಬ್ದೋನನು ಆ ಕೆಲಸ ಮಾಡಿಲ್ಲ, ಏಲೋನನು ಕೂಡ ಆ ಕೆಲಸ ಮಾಡಿಲ್ಲ. ನಾವಾದ್ರೂ ಆ ಕೆಲಸ ಮಾಡೋಣ. ದೇವರಿಗೋಸ್ಕರ ನಾವು ನಿಲ್ಲೋಣ, ದೇವರಿಗೋಸ್ಕರ ನಮ್ಮ ಮಕ್ಕಳನ್ನು ನಿಲ್ಸೋಣ. ಈ ಜೀವನ ಮುಗಿಯೋದ್ರೊಳಗೆ ಒಂದು ಅರ್ಥವುಳ್ಳಂತ ಬದುಕುಗಳಾಗಿ ನಮ್ಮ ಬದುಕುಗಳಿರಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತಿದ್ದೇನೆ. ದಯವಿಟ್ಟು ವ್ಯರ್ಥವಾಗಿ ಜೀವಿಸೋದು ಬೇಡ, ಟೈಮ್ ಪಾಸ್ ಮಾಡೋದು ಬೇಡ. ಕೆಲ್ಸ ಇಲ್ವಾ? ಕೆಲ್ಸ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ವಾ? ಗೊತ್ತಾಗುವವರ ಬಳಿಗೆ ಹೋಗ್ಬಿಡೋಣ. ನೆನ್ನೆ ಒಂದು ಯವನಸ್ಥ ಹುಡುಗ ಬಂದ ಒಂದು ಪ್ರಶ್ನೆ ಕೇಳ್ತಿದ್ದ. ದೇವ್ರ ಸೇವೆ ಮಾಡ್ಬೇಕಂತ ಆಸಕ್ತಿ ಇದೆ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಏನಾದ್ರೂ ಕೆಲ್ಸ ಇದ್ರೆ ಹೇಳಿ ಅಂತ. ಕೆಲ್ಸ ಇದ್ರೆ ಹೇಳಿ, ನಾನ್ ಬರ್ತೇನೆ ಅಂತ ಹೇಳಿ. ಸೊ ದಿಸ್ ಈಸ್ ದ ಇಂಟ್ರೆಸ್ಟ್ ವಿ ನೀಡ್. ಆ ಆಸಕ್ತಿ, ಆ ಭರವಸೆ, ಆ ನಂಬಿಕೆ ನಮ್ಮಲ್ಲಿರೋದಾದ್ರೆ ದೇವರು ತಾನೇ ಅದ್ಭುತವಾದಂತ ರೀತಿಯಲ್ಲಿ ನಮ್ಮನ್ನು ನಡೆಸೋದಕ್ಕೆ ಶಕ್ತನಾಗಿದೆ. ಹಾಗಾಗಿ ದೇವರಿಗೋಸ್ಕರ ಜೀವಿಸೋಣ, ದೇವರ ಮಾತುಗಳಿಗೆ ವಿಧೇಯರಾಗಿ ಬದುಕೋಣ. ಈ ಜೀವನದಲ್ಲಿ ವ್ಯರ್ಥವಾಗಿ ಬದುಕದೆ ಬೇರೆ ದೇವರಿಗೆ, ದೇವರ ಮಾತುಗಳಿಗೆ ಮಾನ್ಯವನ್ನು, ಘನವನ್ನು, ಮಾನವನ್ನು ಕೊಟ್ಟು ಈ ಜೀವನ ಯಾತ್ರೆಯನ್ನು ಮುಗಿಸೋಣ.
ಕಣ್ಗಳನ್ನು ಮುಚ್ಚಿ ತಲೆಗಳನ್ನು ಬಯಸಿ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದಂತ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ಇಸ್ರಾಯೇಲ್ಯರು ನಿಮ್ಮ ಮಕ್ಕಳು ಸ್ವಾಮಿ. ನಿಮ್ಮ ಮಕ್ಕಳನ್ನು ನಡೆಸುವುದಕ್ಕೆ, ನಿಮ್ಮ ಮಕ್ಕಳನ್ನು ನಿಮ್ಮ ಬಳಿ ನಿಲ್ಲಿಸುವುದಕ್ಕೆ ನಾಯಕರನ್ನಾಗಿ ಅಬ್ದೋನನನ್ನು ಏಲೋನನನ್ನು ನೀವು ನಿಲ್ಲಿಸಿರುವಾಗ ಸ್ವಾಮಿ, ಅವರು ಶಾರೀರಿಕ ಸಂಬಂಧವಾಗಿ ಬೇಕಾದದ್ದನ್ನೆಲ್ಲವನ್ನು ಮಾಡಿಕೊಂಡಿದ್ದಾರೆ. ಆದರೆ ನಿಮ್ಮ ಮಕ್ಕಳಾಗಿರುವಂತ ಇಸ್ರಾಯೇಲ್ಯರಿಗಾಗಲಿ ನಿಮಗಾಗಲಿ ಪ್ರಯೋಜನಕರವಾದದ್ದು ಒಂದು ಮಾಡಿಲ್ಲ. ಈ ದಿನ ಅವರಿಬ್ಬರ ಜೀವನದ ಮೂಲಕವಾಗಿ ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ನಾವು ಕೂಡ ನಿಮ್ಮ ವಾಕ್ಯವನ್ನು ಕೇಳಿ 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 ಅಭ್ಯಾಸವಾಗಿದ್ದೇವೆ ಹೊರತು ಆ ಮಾತುಗಳ ಪ್ರಕಾರವಾಗಿ ಜೀವಿಸೋದಕ್ಕೆ ನಾವು ನಿರ್ಣಯಿಸಿಕೊಂಡಿಲ್ಲ ಸ್ವಾಮಿ. ಈ ದಿನದಿಂದ ನಮ್ಮನ್ನು ಬಲಪಡಿಸಿ, ಈ ಕ್ಷಣದಿಂದ ನಮ್ಮನ್ನು ಸ್ಥಿರಪಡಿಸಿ. ಅನೇಕ ಮಾತುಗಳನ್ನ ನಾವು ಕೇಳಿದ್ದೇವೆ ಸ್ವಾಮಿ. ಆ ಎಲ್ಲಾ ಮಾತುಗಳಲ್ಲಿ ಒಂದು ಮಾತಾದರೂ ನಮ್ಮ ಹೃದಯಕ್ಕೆ ತಾಕಿ ಸ್ವಾಮಿ, ಆ ಮಾತುಗಳಿಗೆ ವಿಧೇಯರಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಿ. ಇನ್ನು ಮುಂದಾದರೂ ಈ ಲೋಕಕ್ಕೋಸ್ಕರವಾಗಲಿ ಲೋಕದಲ್ಲಿರುವಂತಹ ಆಸೆಗಳಿಗೋಸ್ಕರವಾಗಲಿ ನಾವು ಬದುಕದೆ ನಿಮಗೋಸ್ಕರ, ನಿಮ್ಮ ಸೇವೆಗೋಸ್ಕರ, ನಿಮ್ಮ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ನಾವು ಶ್ರಮೆ ಪಡುವವರಾಗಿರುವಂತೆ ಸಹಾಯ ಮಾಡಿ. ಇದುವರೆಗೂ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳು. ಈ ಕಾರ್ಯಕ್ರಮದ ನಿಮಿತ್ತ, ಈ ಸೇವೆಯ ನಿಮಿತ್ತ ಶ್ರಮೆ ಪಡುತ್ತಿರುವಂತ ಎಲ್ಲಾ ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಬರಬೇಕಾಗಿರುವಂತ ಪ್ರತಿಫಲವನ್ನು ಅವರಿಗೆ ದಯಪಾಲಿಸಿ, ಇನ್ನೂ ಹೆಚ್ಚಾಗಿ ನಿಮ್ಮ ಸೇವೆಗೋಸ್ಕರ ಶ್ರಮೆ ಪಡಲು ಅವರನ್ನು ಸಿದ್ಧ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಜ್ಞಾನದಿಂದಲೂ ಬಲದಿಂದಲೂ ಆರೋಗ್ಯದಿಂದಲೂ ನೀವು ತುಂಬಿಸಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ಇಲ್ಲಿ ಸೇರಿರುವಂತ ಎಲ್ಲಾ ನಿಮ್ಮ ಮಕ್ಕಳನ್ನು ಕೂಡ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಬಲಪಡಿಸಿ, ಕೃಪೆ ತೋರಿಸಿ, ಇನ್ನೂ ಹೆಚ್ಚಾಗಿ ನಿಮ್ಮ ಆತ್ಮೀಯ ಜ್ಞಾನದಲ್ಲಿ ನಮ್ಮೆಲ್ಲರನ್ನು ಅಭಿವೃದ್ಧಿಪಡಿಸಿ ಭಯಭಕ್ತಿ ಉಳ್ಳವರಾಗಿ, ನಿಮ್ಮ ಸೇವೆಯಲ್ಲಿ ಆಸಕ್ತಿ ಉಳ್ಳವರಾಗಿ ನಾವು ಮುಂದೆ ಸಾಗುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಸಮಸ್ತವಾದಂತ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯ ಅಂತ ದೇವರೇ, ಆಮೇಲೆ. ನಮ್ಮ ತಂದೆಯ ಅಂತ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು.